सर्वदोषव्यपेतः पूर्णानन्दो व्ययो यो गुरुरपि परमः ಅಂತ ಈಗ ಧ್ಯಾನ ಯೋಗ ಆಯಿತು. ನೆಕ್ಸ್ಟ್ ಅದಾದ ತಕ್ಷಣ ಮಯಾ ಕಾಲಾತ್ಮನಾ ಮಾತ್ರ ಕರ್ಮಯುಕ್ತಮಿದಂ ಜಗತೆ ಗುಣಪ್ರವಾಹ ಏತಸ್ಮಿನ್ ಉನ್ಮಜ್ಜತಿ ನಿಮಜ್ಜತಿ. ಕಾಲಾತ್ಮನ ಕಾಲಸ್ವಾಮಿ ಅಂತ ಅರ್ಥ, ಕಾಲಸ್ವರೂಪಿ ಅಂತ ಅರ್ಥ ಮಾಡಬಾರ್ದು. ಕಾಲಸ್ವಾಮಿಯಾದ ನನ್ನಿಂದ ಮತ್ತು ಧಾತ್ರ ಬ್ರಹ್ಮದೇವರಿಂದ ಧರ್ಮಯುಕ್ತಮಿದಂ ಜಗತ್, ಆಯಾ ಕರ್ಮಯುಕ್ತಮಿದಂ ಜಗತ್, ಆಯಾ ಅವರ ಕರ್ಮಗಳಿಗೆ ಅನುಗುಣವಾಗಿ ಜಗತ್ತು ಗುಣಪ್ರವಾಹ ಸತ್ವಾದಿ ಗುಣಗಳ ಪ್ರವಾಹದಿಂದ ಕೂಡಿದ್ದಾಗಿ ಏತಸ್ಮಿನ್ ಉನ್ಮಜ್ಜತಿ ನಿಮಜ್ಜತಿ, ಉನ್ಮಜ್ಜತಿ ನಿಮಜ್ಜತಿ, ಸೃಷ್ಟಿಯಾಗತ್ತೆ ಮತ್ತು ನಾಶ ಹೊಂದತ್ತೆ. ಈ ಪ್ರೋಸೆಸ್ ನಡೀತಾನೆ ಇರುತ್ತೆ ಅಂತ ಹೇಳಿ. ಕಾಲಾತ್ಮನ ಜ್ಞಾನಾಧ್ಯಾತ್ಮನ, ಕಾಲ ಶಬ್ದಕ್ಕೆ ಜ್ಞಾನದ ಅನೇಕ ಅರ್ಥಗಳು, ಅದಕ್ಕೆಲ್ಲ ಸ್ವಾಮಿಯಾದ ಪರಮಾತ್ಮನಿಂದ. ಇನ್ನು ಕಾಲಕ್ಕೆ ದೇವರಿನ ಅರ್ಥ ಮಾಡೋದಾದರೆ ಜ್ಞಾನಾಧ್ಯಾತ್ಮನ ಯಾದ ಅಂತ ಅರ್ಥ. ಕಾಲಸ್ವರೂಪಿಯಾದ ಅಂತ ಮಾಡಬಾರ್ದು, ಜ್ಞಾನಸ್ವರೂಪಿಯಾದ ಮಾಡಬೇಕು. ಕಾಲಸ್ವಾಮಿ ಅಂತ ಇಟ್ಕೊಳ್ಳೋದ ಕಾಲಸ್ವಾಮಿ ಅಂತ ಮಾಡಬೇಕು. ಎಷ್ಟು ಹೌದು ಅಡಿಯ ಟೈಮ್ ಯಾರು ನಿಶ್ಚಯ ಮಾಡ್ತಾರೆ? ಅದಷ್ಟೇ ನಿಶ್ಚಯ ಆಗೋದಿಲ್ಲ. ಇಷ್ಟೊತ್ತಿಂದ ಎಷ್ಟೊತ್ತರಿಗೂ ಯಾರು ಯಾರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ಇವರು ಯಾರೋ ಮಾಡಿದರೆ ಬೆಲೆ ಇಲ್ಲ, ಮುಖ್ಯಸ್ಥ ಮಾಡಬೇಕು. ಎಲ್ಲಿದೆ ಮುಂದೆ? ಇನ್ನು ಮುಗುದಿಲ್ಲ ಅದು. ಅಪರೋಕ್ಷದೃಶ ಯುಕ್ತಂ ಏನಾಯ್ತು ಈಗ? ಸದೈವ ಅಖಂಡಿತಂ ಜ್ಞಾನಂ ತಪ ಇತ್ಯುಚ್ಯತೆ ಬುಧೈ. ಅಖಂಡಿತವಾದ ಜ್ಞಾನ, ಅನ್ಇಂಟರಪ್ಟೆಡ್ ನಾಲೆಡ್ಜ್ ಫ್ಲೋ ಇರಬೇಕು. ಅಪರೋಕ್ಷದೃಶಾಯುಕ್ತಂ ನಿತ್ಯಂ ಷಣ್ಮಾತ್ರ ಕಾಲಯ. ಅಪರೋಕ್ಷದೃಶಾಯುಕ್ತಂ ನಿತ್ಯಂ ಷಣ್ಮಾತ್ರ ಕಾಲಯ. ನಿತ್ಯದಲ್ಲೂ ಕೂಡ ಅಪರೋಕ್ಷ ಜ್ಞಾನ ಸಿದ್ಧಿಯಾದ ಮೇಲೆ ಷಣ್ಮಾತ್ರ ಕಾಲ ಅವರಿಗೆ ಕಾಣಿಸುತ್ತಂತೆ. ಷಣ್ಮಾತ್ರ ಕಾಲ ಅಂತ ಮಾತ್ರ ಅಕ್ಷರ ಅಂತ ಹೇಳ್ತೀವಿ, ಅದು 6 ಅಷ್ಟೊತ್ತು ಅವ್ರಿಗೆ ಕಾಣಿಸುತ್ತೆ. ಅಪರೋಕ್ಷ ಬಂದ ಮೇಲೆ ಅಪರೋಕ್ಷ ದೃಶ ನಿತ್ಯಂ ಏಕಮಾತ್ರ ಆಯುಜಾಯುತಂ, ಕೆಲವು ನಿತ್ಯದಲ್ಲಿ ಒಂದು ಮಾತ್ರ ಅಷ್ಟಾರು ಕಾಣಿಸುತ್ತೆ. ಯೋಗನಾಂನ ಸಮುದ್ದಿಷ್ಟಂ ಧ್ಯಾನಂ ನಿತ್ಯವಖಂಡಿತಂ, ನಿತ್ಯದಲ್ಲೂ ಇಂಥ ಧ್ಯಾನವನ್ನು ಮಾಡ್ತಾ ಇರಬೇಕು. ಬಂದ ಮೇಲೂ ಕೂಡ ಬಿಡಾಗಿಲ್ಲ. ಚತುರ್ಭಾಗಯ ನಿತ್ಯಂ ಅಪರೋಕ್ಷ ದೃಶಾಯುತಂ ಪಾದಯೋಗಾಖ್ಯ ಬುದ್ಧಿಷ್ಟಂ ಧ್ಯಾನಂ ನಿತ್ಯವಖಂಡಿತಂ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಷ್ಟು ಕೂಡ ಅವನಿಗೆ ದೇವ್ರ ದರ್ಶನ ಆಗ್ತಾ ಇರುತ್ತೆ. ಅದು ಎಷ್ಟೊತ್ತೂ ಮುಖ್ಯ ಅಲ್ಲ, ಧ್ಯಾನ ಮಾಡ್ತಿರಬೇಕು, ಕಂಡೇ ಕಾಣುತ್ತೆ ಅಂತ ಹೇಳಿ. ಪಾದಯೋಗಾನ್ ಮಹರ್ಲೋಕೋ ಜನಲೋಕಸ್ತು ಯೋಗತಃ. ಈ ರೀತಿ ಸಿದ್ಧಿ ಪಡೆದವರು ಮಹರ್ಲೋಕಕ್ಕೆ ಹೋಗ್ತಾರೆ, ಸ್ವಲ್ಪ ಜಾಸ್ತಿ ಇದ್ದವರು ಜನಲೋಕಕ್ಕೆ ಹೋಗ್ತಾರೆ. ಅಲ್ಲೂ ತಾರತಮ್ಯ ಇದೆ. ತಪಸ್ಸಸ್ತು ತಪೋಲೋಕ, ಸಿದ್ಧಿ ಇದ್ದರೆ ತಪೋಲೋಕಕ್ಕೆ ಹೋಗ್ತಾರೆ. ಪ್ರಾಪ್ಯತೆ ನಾಣ್ಯತಾ, ಇದು ಸತ್ಯಲೋಕ ಅಂತೂ ಸರಿಯೇ ಸರಿ. ಅದೇನದು ಪ್ರತಿ ಕಾಲದಲ್ಲಿ ಹೋಗ್ತಕ್ಕಂಥ ಜಾಗ. ಅವರಲ್ಲೂ ತಾರತಮ್ಯ ಇದೆ. 4 ಜನ ಇದ್ದಾರೆ ಅದರಲ್ಲೂ ಕೂಡ. ಜನಃ ತಪಃ ಸತ್ಯಂ, ಮಹಃ ಜನಃ ತಪಃ ಸತ್ಯಂ. ಯಾವುದು ನೋಡೋದು, ಆ ಕಾಲ ಕ್ಲಾರಿಟಿ ಎಲ್ಲ ಡಿಪೆಂಡ್ ಆಗುತ್ತೆ. ದೂರದಿಂದ ಅಷ್ಟೇ ಮಾಡೋದು ಬೇರೆ, ಹತ್ತಿರ ಹೋಗೋದು ಬೇರೆ, ಸ್ವಲ್ಪ ನಿಲ್ಲಿಸೋದು ಬೇರೆ, ಮಂಗಳಾರತಿ ಮಾಡೋದು ಬೇರೆ, ಕೂಡಿಸೋದು ಬೇರೆ, ಎಷ್ಟು ವ್ಯತ್ಯಾಸ ಇದೆ ದರ್ಶನದಲ್ಲೂ ಕೂಡ. ಅದಕ್ಕೆ ತಕ್ಕ ಸೇವಾಕರ್ತರ ಸೇವೆಗೆ ತಕ್ಕಂತೆ ಹೇಗೆ ಮಾಡಿಸ್ತಾರೋ ಇಲ್ಲಿ ಜ್ಞಾನಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಎಷ್ಟು ಯಶ್ಯಾದಿರಂತ, ಅಲ್ಲಿ ಜ್ಞಾನ, ಇಲ್ಲಿ ಧನ, ಇಷ್ಟೇ ವ್ಯತ್ಯಾಸ. ಇಲ್ಲಿ ದುಡ್ಡು, ಅಲ್ಲಿ ಜ್ಞಾನ. ಎಷ್ಟು ಯಶ್ಯಾದಿರಂತಶ್ಚ ಸವೈ ಮಧ್ಯಂಚ ತಸ್ಯ ತತ್ ವಿಕಾರೋ, ಅದಾಯ್ತಲ್ಲ. ಮಯಾ ಕಾಲಾತ್ಮನ ಧಾತ್ರ ಯಸ್ತು ಯಶ್ಯಾದಿರಂತಶ್ಚ ಸವೈ ಮಧ್ಯಂಚ ತಸ್ಯ ತತ್ ವಿಕಾರೋ ವ್ಯವಹಾರಾರ್ಥೋ ಯಥಾ ತೈತಸ ಪಾರ್ಥಿವಾಃ. ಯಸ್ತು ಯಸ್ಯ ಆದಿ ಅಂತಶ್ಚ ಸವೈ ಮಧ್ಯಂಚ ತಸ್ಯ ತತ್, ಯಾರಿಂದ ಆದಿ ಅಂತಾಗಿದೋ ಮಧ್ಯದಲ್ಲಿ ಅವನ ಕೈಯಲ್ಲೇ ಇರೋದು. ಸೃಷ್ಟಿ ಮಾಡೋನು ಮತ್ತು ನಾಶ ಮಾಡೋನ ಕೈಯಲ್ಲೇ ಏನಿದೆ? ಸ್ಥಿತಿ ಮಾಡೋ ಕೆಲಸನೂ ಇದೆ. ಅಧಿಕಾರ ಅವರದ್ದು. ವ್ಯವಹಾರಾರ್ಥೋ ಯಥಾ, ಯಾರು ಕರೆದಿರ್ತಾರೋ ಅವ್ರ ಜವಾಬ್ದಾರಿ ನೋಡ್ಕೊಡೋದು. ಸೃಷ್ಟಿ ಕರೆದವನು ನೋಡ್ಕೊಡೋದು ಅವನೇನೆ, ಕಳಿಸ್ಕೊಡೋದು ಅವರೇ ಕಳಿಸ್ಕೊಡ್ಬೇಕು. ಮತ್ತೆ ಯಾರೋ ಯಾರಿಗೂ ಹೇಳಿ ಹೋಗಬಾರ್ದು, ಮುಖ್ಯಸ್ಥನಿಗೆ ಹೇಳಿ ಹೋಗಬೇಕು. 16 ಲೋಕ ಎಲ್ಲಿ ಹೇಳಿದ್ದಾರೆ? ಬ್ರಹ್ಮಸೂತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ? ಅದು ಆ ಪ್ರೋಸೆಸ್ ಮುಗಿದೋಗ್ಬಿಟ್ಟಿದೆ ಆಗಲೇ ಅವರಿಗೆ. ಯಾರು ಹೋಗಿರ್ತಾರೆ, ಮೊದಲು ಹೋಗಿರ್ತಾರೆ, ಪ್ರೋಸೆಸ್ ಮುಗಿದೋಗಿದೆ ಅವರಿಗೆ. ಹೌದು, ಅವರು ಎಲ್ಲಿ ಹೋದ್ರು ಆ ದಾರಿಯಲ್ಲೇ ಹೋದ್ರು. ಬಸ್ಸೂರಿಗೆ ಹೋದ್ರು ಈ ದಾರಿಯಲ್ಲಿ ಹೋದ್ರು, ಇದು ಬರಲೇಬೇಕು ಅವೆಲ್ಲ ಕೂಡ.
ಮತ್ತೆ ಮತ್ತೆ ಹೇಳಬೇಕು, ಫಸ್ಟ್ ಟೈಮ್ ಹೇಳ್ತಾರೆ, ಆಮೇಲೆ ಹೇಳೋದಿಲ್ಲ. ಪ್ರಕೃತಿಸ್ತು ವಿಕಾರಾಣಾಂ ಕೋಟ್ಯಂಶೋ ಭೇದ ಇಷ್ಯತೆ ತಥೈವೇಕಾಂಶತೋ ಭೇದ ಸೋಪಿ ನಾನಾ ನಾಭೇದವರ್ಜಿತ ಭೇದಾಭೇದಮತಃ ಪ್ರಾಹುರಭೇದಂ ವಾತಯೋರ್ಬುಧಾಃ ಇತಿ ವಿವೇಕೆ. ತತ್ವವಿವೇಕ ಇದು ವಿವೇಕ. ಪ್ರಕೃತಿಸ್ತು ವಿಕಾರಾಣಾಂ ಕೋಟ್ಯಂಶೋ ಭೇದ ಇಷ್ಯತೆ. ವಿಕಾರಗಳು ಅಂದರೆ ಮಹತ್ತತ್ವ ಅಂದರೆ ಪ್ರಾರಂಭ, ಕೋಟ್ಯಂಶ ವ್ಯತ್ಯಾಸ ಇದೆ, ಕರೆಕ್ಟ್. ಅದು ಮಹತ್ತತ್ವಕ್ಕೂ ಅವ್ಯಕ್ತತ್ವಕ್ಕೂ ಬ್ರಹ್ಮವಾಯುಗಳು ಮಹಾಲಕ್ಷ್ಮಿ ಆದ್ದರಿಂದ ಕೋಟಿ ಗುಣ ವ್ಯತ್ಯಾಸ ಇದೆ. ತಥೈವೇಕಾಂಶತೋ ಭೇದ ಸೋಪಿ ಚಾ ಭೇದವರ್ಜಿತ. ಇನ್ನು ಅವರಲ್ಲಿ ತತ್ವಕ್ಕೂ ಅವರಿಗೂ ಆ ಸಮಯದ ಎಷ್ಟಿರುತ್ತೆ ಅಂದರೆ ಒಂದು ಸೂಕ್ಷ್ಮವಾದ ಭೇದ ಇರುತ್ತದೆ ಮತ್ತು ಅಭೇದನೂ ಇರುತ್ತೆ. ಭೇದಾಭೇದ ಅದಕ್ಕೆ ಅದೇನಂತ ಕರೀತಾರೆ, ಭೇದಾಭೇದ ಅಂತ ಕರೀತಾರೆ. ಅದು ಹಿಟ್ಟೌದು, ಇದೂ ಹೌದು. ಹಿಟ್ಟಿಲ್ದವ್ರು ಮಾಡೋಕ್ಕೆ ಬರ್ತಿರಲಿಲ್ಲ, ಆದರೆ ಹಿಟ್ಟನ್ನೇ ತಿನ್ನಕ್ಕೂ ಬರೋದಿಲ್ಲ. ಆ ಮಧ್ಯ ಮಧ್ಯೆ ಏನಿದೆ, ಅಭೇದನೂ ಇದೆ ಭೇದನೂ ಇದೆ, ಅದಕ್ಕೆ ಭೇದಾಭೇದ ಅಂತ ಕರೀತಾರೆ. ಅಭೇದಮ್ಮ ತಯೋರ್ಬುಧಾಃ. ಸುಮ್ಮನೆ ಹೇಳ್ಬೇಕಾಗಿರ್ತಾರೆ, ಉದ್ದು ನೋಡಿ ಅಂದ್ಬಿಡ್ತಾರೆ ಅಷ್ಟೇ. ಗೊತ್ತಾ, ಅದೆಲ್ಲ ಪ್ರೋಸೆಸ್ಸಲ್ಲಿ ಹೇಳಬೇಕಾಗಿಲ್ಲ. ಅಂದರೆ ಉದ್ದಿಲ್ಲ, ಅದು ಪ್ರಧಾನವಾಗಿ ಏನಿದೆ ಅದರಲ್ಲಿ, ಉಳಿದೆಲ್ಲ ಇದೆ, ನೀರು ಗೀರು ಎಲ್ಲ ಇದೆ, ಪ್ರಧಾನವಾಗಿ ಅದಿದೆ ಅಂತ ಅರ್ಥ. ಯದುಪಾದಾಯ ಪೂರ್ವಸ್ತು ಭಾವೋ ವಿಕುರುತೆ ಅಪರಂ ಆತಿರಂತೋ ಯಥೋ ಯಸ್ಮಿನ್ ಸತ್ಯಮಭಿಧೀಯತೆ. ಸತ್ಯದ ಡೆಫಿನೇಷನ್ ಇನ್ನೊಂದು ಅರ್ಥ ವಿಷ್ಣು ಸಹಸ್ರನಾಮಕ್ಕಿದೆ. ಯದುಪಾದಾಯ ಪೂರ್ವಸ್ತು ಭಾವೋ ವಿಕುರುತೆ ಅಪರಂ ಆತಿರಂತೋ ಯಥೋ ಯಸ್ಮಿನ್ ತತ್ಸತ್ಯಮಭಿಧೀಯತೆ. ಯಾವುದರಿಂದ ಎಲ್ಲದರ ಹುಟ್ಟು, ಎಲ್ಲದರ ಎಲ್ಲ ನಿಯಮ, ಅದನ್ನು ಸತ್ಯ ಅಂತ ಕರೀತಾರೆ. ಎಲ್ಲದೂ ಸೇರಿ ಆಗಿರೋದು, ಒಂದೊಂದಕ್ಕೊಂದೊಂದು ಭಾಗ. ಕಂಟೈನರ್ ಒಂದು ರೂಮಿಗೆ ಅಧಿಪತಿ ಬೇರೆ, ಡಿಪಾರ್ಟ್ಮೆಂಟ್ ಅಧಿಪತಿ ಬೇರೆ, ಇನ್ಸ್ಟಿಟ್ಯೂಷನ್ ಅಧಿಪತಿ ಬೇರೆ. ಆ ರೀತಿಯಲ್ಲಿ ಸರ್ವಸ್ವಾಮಿ ಅಂದರೆ ಸತ್ಯ. ಉಳಿದವರು ಸತ್ಯನೇ. ಯಾವ ಅರ್ಥದಲ್ಲಿ? ರಿಲೇಟಿವ್ ಸೆನ್ಸಲ್ಲಿ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಯಾವ ಪದ ಉಪಯೋಗಿಸಿದ್ರು ಕೂಡ ಅದು ದೇವರಿಗೆ ಆಗಬೇಕು. ಯದುಪಾದಾಯ ಪೂರ್ವಸ್ತು ಭಾವೋ ವಿಕೃತೆ ಅಪರಂ. ಪೂರ್ವಭಾವ ಉತ್ತರ ಭಾಗವಾಗೋದು, ಹಾಲು ಮೊಸರಾಗೋದು, ಮೊಸರು ಬೆಣ್ಣೆ ಆಗೋದು, ಆ ರೀತಿಯಲ್ಲಿ ಕೆನೆ ಬೆಣ್ಣೆ. ಆದಿರಂತೋ ಯಥೋ ಯಸ್ಮಿನ್ ತತ್ಸತ್ಯಮಭಿಧೀಯತೆ. ಯಾವುದರಿಂದ ಇದಕ್ಕೆ ಅದು ಸತ್ಯ, ಅದಕ್ಕೆ ಅದು ಸತ್ಯ. ಹಿಂದಕ್ಕೆ ಹೋಗ್ತಾ ಹೋದಂತೆ ಏನಾಗ್ತಾ ಹೋಗುತ್ತೆ, ನಿತ್ಯತ್ವ ಜಾಸ್ತಿ ಆಗ್ತಾ ಬರುತ್ತೆ. ಪಾರಮಾರ್ಥಿಕ ಸತ್ಯತ್ವ ಸ್ವಾತಂತ್ರ್ಯಮಭಿಧೀಯತೆ. ಅಲ್ಟಿಮೇಟ್ಲಿ ಸತ್ಯ ಅಂದರೂ ಒಂದೇ, ಸ್ವಾತಂತ್ರ್ಯ ಅಂದರೂ ಒಂದೇ. ಪಾರಮಾರ್ಥಿಕ ಇವ್ರು ಹೇಳೋ ಪಾರಮಾರ್ಥಿಕ ಸತ್ಯ ಅಲ್ಲ, ಆ ಪಾರಮಾರ್ಥಿಕ ಅಲ್ಟಿಮೇಟ್ ಅಬ್ಸಲ್ಯೂಟ್ ಎಂಬ ಅರ್ಥದಲ್ಲಿ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಸ್ವಾತಂತ್ರ್ಯಮಭಿಧೀಯತೆ. ವಿಷ್ಣು ತದ್ವಿಷ್ಣೋರೇವ ನಾನ್ಯಸ್ಯ ತದನ್ನೇಷಾಂ ಸದಾ ಅಸ್ತಿತ ಇತಿ ಚ. ತದ್ವಿಷ್ಣೋರೇವ ನಾನ್ಯಸ್ಯ. ಇಂಥ ಸ್ವಾತಂತ್ರ್ಯ ಇರೋ ವಿಷ್ಣುವಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಉಳಿದವರಿಗೆಲ್ಲ ಸತ್ಯ ಇರುವಿಕೆ ಅಷ್ಟೇ, ಸದಾ ಅಸ್ತಿತ್ವ ಇರುವಿಕೆ ಅಷ್ಟೇ ಹೊರತು ಸ್ವಾತಂತ್ರ್ಯ ಅಲ್ಲ. ದೇವರಿಗೆ ಇರುವಿಕೆ ಅಂದರೆ ಸ್ವಾತಂತ್ರ್ಯ. ಯದ್ಬ್ರಹ್ಮೋಪಾದಾಯ. ಮುಖ್ಯಸ್ಥ ಬಂದಿಲ್ಲ, ಆಫೀಸ್ ಇಲ್ಲ ಅಂದ್ಬಿಡ್ತಾನೆ, ಆಫೀಸ್ ಇಲ್ಲ. ಈಗ ಬೇರೆ ಯಾವ ಕೆಲಸಗಳು ಆಗೋದಿಲ್ಲ, ಅದರಲ್ಲಿ ರೊಟೀನ್ ವರ್ಕ್ ಬಿಟ್ಬಿಟ್ಟು ಉಳಿದು ನಡ್ಸಕ್ಕೆ ಬರೋದಿಲ್ಲ ಅವರು. ಪಾರಮಾರ್ಥಿಕ ಸತ್ಯ. ಯದ್ಬ್ರಹ್ಮೋಪಾದಾಯ ಪೂರ್ವ ಪ್ರಕೃತ್ಯಾದಿ ಅಂತಶ್ಚ ಯದ್ಬ್ರಹ್ಮಣಿ ಯಸ್ಮಾತ್ ತಸ್ಮಾತ್ ಬ್ರಹ್ಮ ಪರಮಾರ್ಥ ಸತ್ಯಂ. ಪರಮಾರ್ಥ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಅಂತ ಅರ್ಥ ಇಲ್ಲಿ. ಪ್ರಕೃತಿ ಅಸ್ಯೋಪಾದಾನಮಾಧಾರ ಪುರುಷ ಪರಃ ಸತೋ ಅಭಿವ್ಯಂಜಕ ಕಾಲೋ ಬ್ರಹ್ಮ ತತ್ರಿತಯಂತು ಅಹಂ. ಕೃತಿ ಅಸ್ಯ ಉಪಾದಾನಂ ಆಧಾರ ಪುರುಷ ಪರಃ. ಪ್ರಕೃತಿ ಉಪಾದಾನ ಕಾರಣ, ಆಧಾರ ಪರಮಪುರುಷ ನಿಮಿತ್ತ ಕಾರಣ. ಸತೋ ಅಭಿವ್ಯಂಜಕ ಕಾಲ, ಅದು ಹೊರಬರಲಿಕ್ಕೆ ಒಂದು ಕಾಲ ಬೇಕು. 3 ಭಾಗ ಇದೆ. ಎಲ್ಲ ಕಾಲಕ್ಕೂ ಸೃಷ್ಟಿ ಮಾಡೋದಿಲ್ಲ, ಸೃಷ್ಟಿ ಕಾಲಕ್ಕೆ ಸೃಷ್ಟಿ, ಎಲ್ಲ ಕಾಲಕ್ಕೂ ಲಯ ಮಾಡೋದಿಲ್ಲ, ಲಯ ಕಾಲಕ್ಕೆ ಲಯ. ಇದು ಪರಮಾತ್ಮರ ಕೈಲೇ. ಕಾಲೋ ಬ್ರಹ್ಮ ತತ್ರಿತಯಂತು ಅಹಂ. ಈ 3ರಲ್ಲೂ ಮಾಡೋದು ನಾನೇ ಅಂತ ಹೇಳ್ಬಿಡ್ತಾನೆ ಕೊನೆಗೆ. 3ರಲ್ಲೂ ಇರೋದು ಯಾರು? ನಾನು, ನನ್ನ ಕೈಯಲ್ಲೇ ಇದೆ. ಪರಃ ಪುರುಷೋ ಹಿರಣ್ಯಗರ್ಭ ಕಾಲೋಪಿ ರೂಪಾಂತರೇಣ ಸ ಏವ. ಪರಃ ಪುರುಷೋ ಹಿರಣ್ಯಗರ್ಭ. ಪರಪುರುಷ ಅಂದರೆ ಹಿರಣ್ಯಗರ್ಭ. ಪ್ರಕೃತಿ ಸರಸ್ವತಿ ಭಾರತೀಯರು. ಪುರುಷ ಅಂದರೆ ಬ್ರಹ್ಮವಾಯುಗಳು, ವಿಶೇಷವಾಗಿ ಬ್ರಹ್ಮ ಈ ಪ್ರಸಂಗದಲ್ಲಿ. ಉಪಾದಾನ ಅಂತೇಳಿ ಮಹಾಲಕ್ಷ್ಮಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಕೃತಿ, ಅದರ ಮೇಲೆ ಇರತಕ್ಕಂಥ ಪರಪುರುಷ ತಾನು. ತಥೋ ಸತೋ ಅಭಿವ್ಯಂಜಕ ಕಾಲೋ ಬ್ರಹ್ಮ ತತ್ರಿತಯಂತ್ವಹಂ. ಪರಃಪುರುಷೋ ಹಿರಣ್ಯಗರ್ಭ ಕಾಲೋ ಅಪಿ ರೂಪಾಂತರೇಣ ಸಯೇವ. ಕಾಲಾಭಿಮಾನಿ ಬ್ರಹ್ಮಾತು ಕಾಲ ಇತ್ಯಭಿಶಬ್ದಿತಃ. ಬ್ರಹ್ಮದೇವರಿಗೆ ಕಾಲ ಅಂತಲೂ ಕರಿಬಹುದು, ಪುರುಷ ಅಂತಲೂ ಕರಿಬಹುದು, ಇನ್ನೂ ಅನೇಕ ರೀತಿ ಮಹಾನ್ ಅಂತ ಕರಿಬಹುದು, ಕೆಲವೆಲ್ಲ ಪದಗಳಿದೆ ಕರಿಬಹುದು ಅದನ್ನು. ಆದರೆ ಮುಖ್ಯಾರ್ಥದಲ್ಲಿ ಅಲ್ಲ. ಸರ್ವಜೀವಾಭಿಮಾನಿ ಸ
ಪರ ಪುರುಷ ಉಚ್ಯತೆ. ಎಲ್ಲ ಜೀವರಿಗೂ ಮುಖ್ಯಾಭಿಮಾನಿ ಬ್ರಹ್ಮದೇವರು, ಸಜ್ಜೀವರಿಗೆಲ್ಲ ಕೂಡ. ಉಳಿದವರಿಗೆ ಪುರಂಜನ, ಕೆಟ್ಟವರಿಗೆ ಕಲಿ, ಅದೆಲ್ಲ ಹಿಂದೆ ಹೇಳಿದ್ದಾರೆ. ಪ್ರಕೃತಿರ್ನಾಮ ತತ್ಪತ್ನಿ ಪ್ರಕೃತಿರಭಿಮಾನಿನಿ. ಪ್ರಕೃತಿ ಅಂತಕ್ಕಂಥ ಅವರ ಪತ್ನಿ, ಪ್ರಕೃತಿಗೆ ಅಭಿಮಾನಿ ದೇವತೆ. ಆ ಯಾರ ಪುರಂಜರೋಪಾಖ್ಯಾನ ಇನ್ನು ಮುಗಿದೋಯ್ತಾ ಇಲ್ಲ 4ನೇ ಗ್ರಂಥಗಳು. ಪುರಂಜರೋಪಾಖ್ಯಾನ ಅಂತ ಬಂದಿಲ್ಲ ಅದರಲ್ಲಿ. ಆ ಕಥೆಯೊಳಗೆ ತತ್ವ ಇದೆ, ಕಥೆ ಅದು ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ತತ್ವ ಅದನ್ನು ಹೇಳಿದ್ದಾರೆ. ಆಧಾರೋ ವ್ಯಂಜಕಶ್ಚ ಪ್ರಕೃತಿರ್ನಾಮ ತತ್ಪತ್ನಿ ಪ್ರಕೃತಿರಭಿಮಾನಿನಿ. ಸಾ ಪ್ರಸೂತೆ ಜಗತ್ಸರ್ವಂ ಸೂತ್ರಮಾರಭ್ಯ ಸರ್ವಶಃ. ಸಾ ಪ್ರಸೂತೆ ಜಗತ್ಸರ್ವಂ ಸೂತ್ರಮಾರಭ್ಯ ಸರ್ವಶಃ. ಈ ಪ್ರಕೃತಿನೇ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲವನ್ನೂ ಸೃಷ್ಟಿ ಮಾಡ್ತಕ್ಕಂಥ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಎಲ್ಲದನ್ನು ಸೃಷ್ಟಿ ಮಾಡ್ತಕ್ಕಂಥ ಮುಖ್ಯವಾದ ಲಕ್ಷ್ಮಿ ಮುಖ್ಯವಾಗಿ ಮಹಾಲಕ್ಷ್ಮಿಯೇ. ಅಲ್ಲಿ ಬಂತು ಸಂಸಾರ ಸುಷುಪ್ತಿ ಮಾತ್ರಶ್ಚ ದೇಹಾಭಿಮಾನ ವ್ಯತಿರೇಕೇಣ. ಏನದು ಏನು ಸಿಗ್ತಾ ಇಲ್ಲ, ಕೊಡಿ ಕೊಡಿ, ಬೇಡಿ 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 ಬೇಡಿ, ಇದೆಲ್ಲ ಆಗಿದೆ ಆಗಿದೆ. ಓಹೋ, ಭಾಳ ಹಿಂದಿದ್ದೀರಿ, ಭಾಳ ಅಂದರೆ 40 ಪುಟ ಹಿಂದಿದೆ, ಹೆಂಗೆ ಸಿಗೋದಿಲ್ಲ. ಅಲ್ಲ ಅಲ್ಲ ಅಲ್ಲ, ಇಲ್ಲಿ ಬಿಡಿ ಬಿಡಿ ಬಿಡಿ, ಇನ್ನು ಮುಂದೆ ಇಲ್ಲಿ ಸುಷುಪ್ತಿ ಆಯಿತಾ. ಬಂದ 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 ಅಲ್ಲೋ ಆಯ್ತಲ್ಲ. ರೈಟ್. ಪ್ರಕೃತಿರ್ನಾಮ ಆಧಾರೋ ವ್ಯಂಜಕಶ್ಚೈವ ಪ್ರಸವೀತಾ ಚ ಕೇಶ. ಆಧಾರ, ವ್ಯಂಜಕ, ಪ್ರಸವೀತ. ಆಧಾರ ಅಂದರೆ ಆಶ್ರಯ, ವ್ಯಂಜಕ ಅಂದರೆ ಅಭಿವ್ಯಕ್ತಿ ಮಾಡುವವರು, ಪ್ರಸವಿತ ಅಂದರೆ ಸೃಷ್ಟಿಕರ್ತ. ಎಲ್ಲನೂ ಕೇಶವನೇ. ಕಾಲ ಪ್ರಕೃತಿ ಪುಂಸಾಂಚ, ಯಾವ್ಯಾವುದಕ್ಕೆ? ಕಾಲ, ಪ್ರಕೃತಿ, ಪುರುಷ. ತನ್ಮೂಲ ಪ್ರಕೃತಿರಪಿ, ಅದೆಲ್ಲದಕ್ಕೂ ಮೂಲವಾದ ಪ್ರಕೃತಿಗೂ ಕೂಡ. ಆಧಾರ ಪ್ರಕೃತಿ 2. ಒಂದು ಪ್ರಕೃತಿ ಕಾಲ ಪ್ರಕೃತಿ, ಸರಸ್ವತಿ ಭಾರತೀಯರು. ಮುಂದಿನ ದೊಡ್ಡ ಮೂಲ ಪ್ರಕೃತಿ ಅಂದರೆ ಅದು ಮೂಲ ಪ್ರಕೃತಿ ಅಂತ ಅದಕ್ಕೆ ಕರೆಯೋದು. ಒಂದೇ ಪ್ರಕೃತಿ ಇದ್ದಿದ್ದರೆ ಮೂಲ ಪ್ರಕೃತಿ ಕರಿಬೇಕಾಗ್ತಿದ್ದಿಲ್ಲ. ಮೂಲ ಒಂದು ಒರಿಜಿನಲ್ ಅಂತ ಕರೆದಾಗ ಏನಿರಬೇಕಲ್ಲಿ ಇನ್ನೊಂದು ಬೇರೆ ಇರಲೇಬೇಕು ಅಂತ ಅರ್ಥ. ಆಧಾರ ಮೂಲ ಜಡ ಪ್ರಕೃತಿ, ಪ್ರಕೃತಿ ಇವರು ಎಲ್ಲ ತಿಳ್ಕೊಂಡ್ರೆ ಎಲ್ಲೆಲ್ಲಿ ಏನೇ ಹೇಳ್ತಾರೆ. ಪ್ರಕೃತಿ ಅಂತ ಬಂದ ತಕ್ಷಣ ಪ್ರಸಂಗ ನೋಡ್ಕೊಂಡು ಯಾವ ಪ್ರಕೃತಿ ತಗೊಳ್ಬೇಕು ಅಂತ ತಿಳಿಯುತ್ತೆ. ಪುರುಷ ಅಂದವರು ಹಾಗೇನೆ. ಯಾವ ಪುರುಷ? ಪರಮಪುರುಷ ಬೇರೆ, ಬ್ರಹ್ಮಪುರುಷ ಬೇರೆ, ಉಳಿದ ಪುರುಷರು ಬೇರೆ, ಸಾಮಾನ್ಯ ಗಂಡಸು ಎಂಬ ಅರ್ಥ ಬೇರೆ, ಅನೇಕ ಅರ್ಥ ಇದೆ. ಮೂಲ ಪ್ರಕೃತಿ, ಮೂಲ ಜಡ ಪ್ರಕೃತಿ, ಮೂಲ ಚೇತನ ಪ್ರಕೃತಿ. ಜಡ ಪ್ರಕೃತಿ ಮ್ಯಾಟರ್, ಚೇತನ ಪ್ರಕೃತಿ ಮಹಾಲಕ್ಷ್ಮಿ. ಸರ್ಗ ಪ್ರವರ್ತತೆ ತಾವತ್ ಪೌರ್ವಾಪರ್ಯೇಣ ರೀತ್ಯಶಃ. ಮಹಾನ್ ಗುಣ ವಿಸರ್ಗೋ ಅರ್ಥ ಸ್ಥಿತ್ಯಂತೋ ಯಾವರೀಕ್ಷಣಂ. ಸರ್ಗ ಪ್ರವರ್ತತೆ ತಾವತ್ ಪೌರ್ವಾಪರ್ಯೇಣ ನಿತ್ಯ. ಪೂರ್ವ ಅಪರ, ಈ ಪೂರ್ವ ಹೋಗ್ತೀವಿ, ಹಿಂದೂ ಮುಂದೆ ಹೋಗ್ತಿರೋ ಯಥಾಪೂರ್ವ ವಕಲ್ಪಯತ್. ಏನು ಸರ್ಗ ಅಂದರೆ ಸೃಷ್ಟಿ. ಮಹಾನ್ ಗುಣ ವಿಸರ್ಗೋಯಂ ಅರ್ಥ ಸ್ಥಿತ್ಯಂತೋ ಯಾವರೀಕ್ಷಣಂ. ಈ ಗುಣ ವಿಸರ್ಗ ಅನ್ನೋದು ಭಾರಿ ದೊಡ್ಡದಿದು. ಮಹಾನ್ ಶಬ್ದಕ್ಕೆ ಬ್ರಹ್ಮದೇವಾಯಿಗಳು ಅಂತ ಅರ್ಥ. ಗುಣ ವಿಸರ್ಗ, ಗುಣಗಳಿಂದ ನಡೀತಕ್ಕ ಸರ್ಗ ವಿಸರ್ಗ, ಸೃಷ್ಟಿ ಉಪಸೃಷ್ಟಿಗಳು. ಯಾವ ಸ್ಥಿತಿರಸ್ತಿ ತಾವದುತ್ಪತ್ತಿರಸ್ತೆ ವಾ. ಸ್ಥಿತಿ ಇದೆ ಅಂತ ಹೇಳಿದ್ರೆ ಅಲ್ಲಿವರೆಗೆ ಉತ್ಪತ್ತಿ ಆಗ್ತಾನೇ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಪ್ರತಿ ಕ್ಷಣದಲ್ಲಿ ಏನಾಗಬೇಕು? ದೀಪ ಉರಿತಾ ಇದೆ ಅಂದರೆ ಜ್ವಾಲೆ ಸಪ್ಲೈ ಆಗ್ತಾನೆ ಇರಬೇಕಲ್ಲ. ಇಲ್ಲಿ ಕರೆಂಟ್ ಬಿಲ್ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಎಲ್ಲಿ ಆಗಿದೆ, ಹಾಗೇ ಇದೆ ಅಂತ ಹೇಳಿದ್ರೆ ಇಲ್ಲ, ಬಿಲ್ ಅಲ್ಲಿ ತೋರಿಸುತ್ತೆ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಆ್ಯಕ್ಚುಲಿ ಏನಾಗಿದೆ ರನ್ ಆಗ್ತಾನೆ ಇರುತ್ತೆ.
ಅದಕ್ಕೆ ತಾವದು ಉತ್ಪತ್ತಿ ಇದೆ ಅಂದರೆ ಉತ್ಪತ್ತಿ ಆಗ್ತಾಯಿದೆ ಅಂತ ಅರ್ಥ, ಇಲ್ಲದ್ರೆ ಹೋಗ್ಬಿಡುತ್ತೆ ಅದು. ಅಥವಾ ಯಾವದಿ ಕ್ಷಣಂ ಯಾವತ್ ಪ್ರಳಯ ಸ್ಯಾದಿತಿ ಭಗವತಃ ಸ್ಮರಣಂ. ಅದಕ್ಕೆ ದೇವರ ಹೃದಯ ಕಾಲದವರೆಗೂ ನೋಡ್ತಾನೆ ಇರಬೇಕು. ಸೃಷ್ಟಿಯಾದಾಗೆಲ್ಲ ನೋಡ್ತಿರಬೇಕು ದೇವ್ರ ರೋಲು, ಮುಂದೆ ಸ್ಥಿತಿಗೆ ದೇವ್ರ ರೋಲು, ಮತ್ತು ಲಯಕ್ಕೂ ದೇವ್ರ ರೋಲ್ ಬೇಕು. ಮೂರು ಕಡೆನೂ ಏನಿರಬೇಕು ದೇವ್ರ ರೋಲ್, ಯಾವ ಕೆಲಸ ನಡೆಯೋದಿಲ್ಲ. ವಿರಾಣ್ಮಯ ಆಸಾಧ್ಯಮಾನೋ ಲೋಕಕಲ್ಪ ವಿಕಲ್ಪಕಃ ಪಂಚತ್ವಾಯ ಅವಿಶೇಷಾಯ ಕಲ್ಪತೆ ಭುವನೈಃ ಸಹ. ವಿರಾಟ್ಮಯ ಅಸಾಧ್ಯಮಾನಃ ಲೋಕಕಲ್ಪ ವಿಕಲ್ಪಕಃ ಪಂಚತ್ವಾಯ ಅವಿಶೇಷಾಯ ಕಲ್ಪತೆ ಸೂಚನೈಃ ಸಹ ಭುವನೈಃ ಸಹ. ಕೊನೆಗೆ ಲಯ, ವಿರಾಟ್ ಎಲ್ಲ ಸೃಷ್ಟಿಯಾಗಿ ಎಲ್ಲ ಕೂಡ ಈಗ ಲಯ ಆಗಿಬಿಡೋದು. ವಿಶೇಷೇಣ ಗುಣೋದ್ರೇಕಾದ್ ವಿಶೇಷ ಪೃಥ್ವೀ ಸ್ಮೃತ ಇತಿ ಪ್ರವೃತ್ತೆ. ಪೃಥ್ವಿ ಇಲ್ಲಿ ವಿರಾಟ್ ಶಬ್ದಕ್ಕೆ ಪೃಥ್ವಿ ಅಂತ ವಿಶೇಷ ಶಬ್ದಕ್ಕೆ ಪೃಥ್ವಿ ಅಂತ ಹೆಸರಿದೆ. ವಿಶೇಷಾಯ ಕಲ್ಪತೆ ಭುವನೈಸ ಎಲ್ಲ ಲೋಕಗಳ ಸಮೇತ ಪ್ರಳಯ ಆಗಿದೆ, ಯಾವುದೂ ಇರೋದಿಲ್ಲ. ಪಂಚತ್ವಾನಂತರಂ ಅವಿಶೇಷಾಯ ಪಂಚತ್ವಾನಂತರಂ ಪಂಚತ್ವ ಹೊಂದಿದ ಮೇಲೆ ಮುಂದಿಲ್ಲ, ಅವ್ಯಕ್ತ ಹೆಸರದು, ಬೇರೆ ಹೆಸರಿಲ್ಲ ಅದಕ್ಕೆ, ಬರೀ ಹಿಟ್ಟಷ್ಟೆ. ಅನ್ನೇ ಪ್ರಲೀಯತೆ ಮರ್ತ್ಯಂ ಅನ್ನಂ ಧಾನಾಸು ಲೀಯತೆ ಧಾನಾ ಭೂಮೌ ಪ್ರಲೀಯಂತೆ ಭೂಮಿರ್ಗಂಧೆ ಪ್ರಲೀಯತೆ. ಎಲ್ಲ ವಾಪಸ್ಸೀಗ ಲಾಸ್ಟ್ಗೆ ಅನ್ನ ಬಂದಿರುತ್ತೆ, ಫಸ್ಟ್ ಅನ್ನ ಶುರು. ಅನ್ನನ್ನೇ ಸೇರ್ತಾ ಇಲ್ಲ ಅಂದರೆ ಆಗಲೇ ಏನಾಗಿದೆ, ಈಗಾಗಲೇ ಅನ್ನ ಹೋಗ್ತಾ ಇಲ್ಲ ಆ ಸ್ಥಿತಿ ಬಂದು. ಯಾವುದೋ ಬಾಯ್ಕೆಟ್ ಸೇರ್ತಾ ಇಲ್ಲ ಬೇಡ, ಆದರೆ ಕೊನೆಯ ಒಂದು ಸ್ಟೇಜಲ್ಲಿ ಈಗ ಊಟದ ರುಚಿ ಆಗ್ತಾ ಇಲ್ಲ ಅವರಿಗೆ. ಮೊದಲು ಯಾವುದನ್ನು ಇಷ್ಟಪಟ್ಟು ತಿಂದಾಗ ನೋಡೋಕ್ಕೂ ಆಗಲ್ಲ ಅವನಿಗೆ, ಅಷ್ಟು ಅಸಹ್ಯ ಬರಾಗಾಗ್ಬಿಡೋದು, ಆಗ್ತಾಯಿಲ್ಲ, ವಾಪಸ್ ಹೋಗೋ ಲಕ್ಷಣ ಅದು. ಏನೋ ಸಾಯೋದು. ಪಂಚತ್ವ ಅಂದರೆ ಏನು? 5 ಪಂಚಭೂತಗಳು ಒಂದೊಂದೇ ವಾಪಸ್ ಹೋಗೋದಕ್ಕೆ ಏನಂತಾರೆ ಅವರು? ಪಂಚತ್ವವನ್ನು ಐದಿದ್ದರು ಅಂದರೆ 5 ಡಿಕಂಪೋಸ್ ಆಗೈತೆ ಎಲ್ಲ ಕೂಡ. ಅದೇ ಹಾಗೆ ಬಾಡಿ ಬಿಟ್ಟರೆ ಏನಾಗುತ್ತದ, ಮೊದಲು ಕೊಡದೆಲ್ಲ ಆಮೇಲೆ ಎಲ್ಲ ಭೂಭಾಗ ಭೂಮಿ ಗುಡಿಯುತ್ತೆ, ಇವತ್ತೆಲ್ಲ ಮೇಲೆ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಮೂಳೆಗಳೆಲ್ಲ ಗಟ್ಟಿ ಇರುತ್ತಲ್ಲ, ಅದೆಲ್ಲ ಒಂದೊಂದು ಇಲ್ಲೇ ಸೇರ್ಬೇಕು, ಸೇರ್ಕೊಂಡ್ಬಿಡುತ್ತೆ. ವಾಯು ಆಕಾಶ, ವಾಯು ಅಪ್ವಾಯು ತೇಜೋ, ಇವಿಷ್ಟು ಕೂಡ ತೇಜಸ್ಸು, ನೀರು, ಪೃಥ್ವಿ, ಈ ರೀತಿಯಾಗಿ ಡಿಕಂಪೋಸ್ ಆಗಿಬಿಡುತ್ತೆ. ಅನ್ನೇ ಪ್ರಲೀಯತೆ ಮರ್ತ್ಯಂ ಅನ್ನಂ ಧಾನಾಸು ಲೀಯತೆ ಧಾನಾ ಭೂಮೋ ಧಾನಿ ಭೂಮಿಯೊಳಗೆ ಪ್ರಲೀಯಂತೆ ಭೂಮಿಯಿಂದ ಧಾನ್ಯ ಬರುತ್ತೆ, ವಾಪಸ್ ಹೋಗುತ್ತಲ್ಲೇ ಪ್ರಲೀಯಸೆ. ದೇವ್ಯಾಮೌಷಧಿಮಾನಿನ್ಯಾಂ ಲೀಯತೆ ಅನ್ನಾಭಿಮಾನಿನಿ ಇತಿಚ. ಇಲ್ಲಿ ಮೇಲ್ನೋಟಕ್ಕೆ ಜಡ ಪದಾರ್ಥ ಮಾತ್ರ ಹೇಳಿದಾಗ ಕಾಣುತ್ತೆ, ಅಷ್ಟೇ ಅಲ್ಲ, ಅಭಿಮಾನಿ ದೇವತೆಗಳು ಸಹ ಏನಾಗ್ತಾ ಬರ್ತಾರೆ. ಆಫೀಸ್ ಕ್ಲೋಸ್ ಮಾಡಿದ್ರೆ ಬಿಲ್ಡಿಂಗ್ ಕ್ಲೋಸ್ ಆಗೋದು ಫಾಸ್ಟ್ ಸ್ಟೇಜ್, ಇವರೆಲ್ಲ ಖಾಲಿ ಮಾಡಬೇಕು, ಆಮೇಲೆ ಬಾಗ್ಲಾಕೆ ತುಂಬ ಎಲ್ಲರೂ ಬಂದ್ರ ಅಂತ ನೋಡ್ಕೋತಾರಲ್ಲ ಹಾಗೆ. ಯೋನಿರ್ವೈಕಾರಿಕೆ ಸೌಮ್ಯ ಲೀಯತೆ ಮಹತೀಶ್ವರೆ ಶಬ್ದೋ ಭೂತಾಧಿಮಪ್ಯೇತಿ ಭೂತಾದಿರ್ಮಹತಿ ಪ್ರಭು. ವಿಕಾರಜತ್ವಾತ್ತು ಮಹಾನ್ ವೈಕಾರಿಕ ಉದಾಹೃತಃ ಈಶನಾದೀಶ್ವರಶ್ಚೈವ ಬ್ರಹ್ಮ ಬ್ರಹ್ಮಣತ ಸ್ಮೃತಃ. ಇವೆಲ್ಲ ಈಶಾನ ಅರ್ಥ ಈಶ್ವರ ಶಬ್ದಕ್ಕೆ. ಹಾಂ, ಯೋನಿ ಅಂದರೆ ಯಾವುದು ಹುಟ್ಟಿಗೆ ಕಾರಣನೋ ಅದು. ವೈಕಾರಿಕೆ ವಾಪಸ್ ಹೋಗು, ಒಂದೊಂದೇ ರಿವರ್ಸ್ ಪ್ರೊಸೆಸ್ಸು, ಕಾನ್ವರ್ಸ್ ಅಂತೀವಲ್ಲ ಹಾಗೆ. ಲೀಯತೆ ಕೊನೆಗೆ ಮಹತಿ, ಮಹತೀಶ್ವರ ಅಂದರೆ ಬ್ರಹ್ಮದೇವರು. ಶಬ್ದೋ ಭೂತಾಭಿಪತ್ತೇತಿ, ಶಬ್ದಾಭಿಮಾನಿ, ಭೂತಾಧಿಪ, ಭೂತಾದಿರ್ ಮಹತಿ ಪ್ರಭು, ಭೂತಾದಿಗಳೆಲ್ಲ ಮಹತ್ತತ್ವದಲ್ಲಿ. ಈ ರೀತಿಯಲ್ಲಿ ಎಲ್ಲ ವಾಪಸ್ ಹೋಗಲಿಕ್ಕೆ ಶುರುವಾಗುತ್ತೆ. ಸಲೀಯತೆ ಮಹಾನ್ಸ್ತ್ವೇಷು ಗುಣೇಶು ಗುಣವತ್ತಮಃ ತೇ ಅವ್ಯಕ್ತೆ ಸಂಪ್ರಲೀಯಂತೆ ತತ್ಕಾಲೇ ಲೀಯತೆ ಅವ್ಯಯೇ. ಸ ಲೀಯತೆ ಮಹಾನ್ ಶ್ರೇಷು ಗುಣೇಶು ಗುಣವತ್ತಮ, ಅತಿ ದೊಡ್ಡ ಗುಣ ಇರೋದು ಬ್ರಹ್ಮದೇವರಿಗೆ, ಅವರು ಅವ್ಯಕ್ತದಲ್ಲಿ ಸೇರ್ತಾರೆ. ಅಂದರೆ ತತ್ವವಾಗಿ ಅವ್ಯಕ್ತದಲ್ಲಿ, ಸ್ವಾಮಿಯಾಗಿ ಅದರಲ್ಲಿ ಎರಡೆರಡು ಕೆಲಸ ಅಲ್ಲಿ. ಆತ್ಮನಿ ಮಯ್ಯಜೇ ಕಾಲೋ ಮಾಯಾಮಯೇ ಜೀವೆ. ಕಾಲ ಅನ್ನೋದು ಮಾಯಾಮಯವಾದ ಜೀವ, ಪರಮಾತ್ಮ ಮಾಯಾಮಯ ಅಂದರೆ ಪ್ರಕೃತಿಮಯ, ಭಗವದ್ ಇಚ್ಛೆಯಿಂದ ಸೃಷ್ಟಿಯಾದವನು ಅರ್ಥ. ಜೀವೆ ಜೀವ ಆತ್ಮನಿ ಅವಿಯಜೆ, ಕೊನೆಗೆ ಎಲ್ಲ ಜೀವರು ಉದರ ಚಠರೇ ನಿಧಾಯ. ಆತ್ಮ ಕೇವಲ ಆತ್ಮಸ್ಥೋ ವಿಕಲ್ಪೋಪಾಯ ಲಕ್ಷಣ. ಆತ್ಮ ಅಂದರೆ ಕೇವಲ ಆತ್ಮಸ್ಥ. ಏಷ ಅಲ್ಲಿ ಬೇರೆ ಯಾರೂ ಇಲ್ಲ. ಈಗ ಏಕೋ ನಾರಾಯಣ ಆ ಸ್ಥಿತಿ ಮೊದಲು ಆರಂಭದಲ್ಲಿ ಹಾಗೆ, ಕೊನೆಗೆ ಉಳಿಯೋದು ಹಾಗೆ. ಏಷ ಸಾಂಖ್ಯ ವಿಧಿ ಪ್ರೋಕ್ತ ಸಂಶಯ ಅಲ್ಲಿದೆ. ಸಂಶಯ ಗ್ರಂಥಿ ಹೇತಿಕ ಪ್ರತಿಲೋಮಾನುಲೋಮಾಭ್ಯಾಂ ಪರಾವರ ದೃಶಾಮಯ.
ಏಷ ಸಾಂಖ್ಯವಿಧಿ ಸಾಂಖ್ಯವಿಧಿ ಅಂದರೆ ಸಂಖ್ಯೆ ಯಾವುದರಿಂದ ಯಾವ್ದು ಹುಟ್ಟುತ್ತೆ, ಯಾವುದರಿಂದ ಯಾವ ವಾಪಸ್ ಹೋಗುತ್ತೆ ಎಲ್ಲ ಕೈ ಇಟ್ಕೋಬೇಕಲ್ಲ. ಇನ್ನು ಫಾರಮ್ ಆಫ್ ಯಾವುದ್ರಲ್ಲಿ ಬಂದು ಕೊನೆಗೆ ಅದು ಸಂಖ್ಯಾದಲ್ಲಿ ಬರುತ್ತೆ. ಸಂಖ್ಯಾ ಶಬ್ದಕ್ಕೆ ಜ್ಞಾನ ಅಂತ ಒಂದು ಅರ್ಥ, ಈ ಕೌಂಟ್ ಮಾಡೋದು ಅಂತ ಅರ್ಥ. ಬಟ್ 24 ತತ್ವಗಳು ಏನಾಯ್ತು ಈಗ ವಿವೇಕದಲ್ಲಿ ಸೇರ್ಕೊಂಡ್ಬಿಟ್ಟು. ಪದ ಸಾಂಖ್ಯವಿಧಿ ಪ್ರೋಕ್ತಃ ಸಂಶಯ ಗ್ರಂಥಿ ಹೇತಿಕಃ. ಸಂಶಯ ಗಂಟು, ಸಂಶಯಕ್ಕೆಲ್ಲ ಕಾರಣ ಆಗೋದು. ಇದೆಲ್ಲ ಗೊತ್ತಿಲ್ಲದೆ ಇದ್ದವ್ರು ಏನು ಮಾಡ್ಕೋತಾರೆ, ಬರೀ ಕನ್ಫ್ಯೂಷನ್. ಈ ಪ್ರತಿಲೋಮಾನುಲೋಮಾಭ್ಯಾಮ್ ಪರಾವರ ದೃಶಾಮಯ, ಎಲ್ಲವನ್ನು ನೋಡ್ತಕ್ಕಂಥ ಶಕ್ತಿ ಇರುತ್ತೆ. ಪರಾವರ ದೃಶ್ಯ ಸರ್ವದೃಕ್ ವ್ಯಾಸ. ಪರಾವರ ದೃಶ್ಯ, ಪರ ಅವರ, ಮೇಲಿಂದ ನೋಡ್ತಾನೆ ಕೆಳಗಿಂದ ನೋಡ್ತಾನೆ. ಯಾವುದರಲ್ಲಿ ಇವರಲ್ಲಿ ತಾನ ಅತಿ ಮೇಲಿದ್ದಾನೆ, ಯಾವ್ದು ಸಂಬಂಧನೇ ಇಲ್ಲ. ಪ್ರತಿಲೋಮಾನುಲೋಮಾಭ್ಯಾಮ್, ಪ್ರತಿಲೋಮ ಅನುಲೋಮ, ಅನುಸಾರಿಯಾಗಿ ಬಂದರೆ ಅನುಲೋಮ, ರಿವರ್ಸ್ ಬಂದರೆ ಪ್ರತಿಲೋಮ. ಪರಾವರ ದೃಶಾಮಯ ಗಾಯತ್ರಿ ಚೈವ ಸಾವಿತ್ರಿ ತಥೈವ ಚ ಸರಸ್ವತಿ. ಏವಂ ತ್ರಿರೂಪಾಂ ತ್ರಿರೂಪಾ ಪ್ರಕೃತಿ ಬ್ರಹ್ಮಪತ್ನಿ ಪ್ರಕೀರ್ತಿತಾ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ. ಬ್ರಹ್ಮಪತ್ನಿ ಸರಸ್ವತಿ ದೇವಿ 3 ರೂಪಗಳಿವೆ. ಮಹತ್ತತ್ವಾತ್ಮಕೋ ಬ್ರಹ್ಮ ತಜ್ಜತ್ವಾ ತತ್ರಡೀಯತೆ. ಮಹತ್ತತ್ವದಿಂದ ಮಹತ್ವಾಭಿಮಾನ ದೇವತೆಗಳಾದವರು ಇದ್ದಾರೆ. ಅವರಿಂದ ಹುಟ್ಟಿ ಬಂದವರು ಅವರ ಲಯ, ಅವರಿಗೆ ಅವ್ಯಕ್ತದಲ್ಲಿ ಲಯ, ಈ ರೀತಿ ವಾಪಸ್ ಹೋಗ್ತಾರೆ. ಗುಣಾಧಿಕ ಪತಿರಪಿ ತಸ್ಯಾಹ ಸತ್ವಾದಿಭೇದತಃ ತ್ರಿವಿಧಾ ಮೂಲರೂಪಾಯಾಂ ಪ್ರಕೃತ್ಯಾಂ ಸಾ ಪ್ರಲೀಯತೆ. ಗುಣಾಧಿಕ ಪತಿಯೇ ಗುಣಾಧಿಕನಾಗಿದ್ದರೂ ಕೂಡ ಪ್ರೋಸೆಸ್ದಲ್ಲಿ ಹೀಗಾಗಬೇಕಾಗತ್ತೆ. ಪ್ರಕೃತಿಯಲ್ಲಿ ಮೂಲರೂಪ ಸಾ ಬ್ರಹ್ಮಪತ್ನಿ ಜಗನ್ಮಯ. ಮೂಲರೂಪ ಪ್ರಕೃತಿ ಅಂತ ಇಲ್ಲಿ ಹೇಳಿದರೆ ಬ್ರಹ್ಮಪತ್ನಿ ಸರಸ್ವತಿ. ಪುರುಷಾಭಿದೇ ವಿರಿಂಚಿ, ಇಲ್ಲಿ ಪುರುಷ ಅಂದರೆ ಬ್ರಹ್ಮದೇವರು, ಅಲ್ಲಿ ಪ್ರಕೃತಿಯನ್ನು ಮಹಾಲಕ್ಷ್ಮಿ, ಪುರುಷ ಅಂದರೆ ನಾರಾಯಣ. ಕರಸ್ಪಾಂಡಿಂಗ ತಗೋತಾ ಹೋಗಬೇಕು. ಪುರುಷಾಭಿದೇ ವಿರಿಂಚೇತು ಸ್ವಸ್ಮಿನ್ ಕಾಲ ಸಂಜ್ಞಿತೆ ಕಾಲಾಭಿಧೋ ವಿರಿಂಚಸ್ತು. ಮತ್ತು ಕಾಲ ಶಬ್ದಕ್ಕೆ ವಿರಿಂಚ ಅಂತ ಹೆಸರು. ಮಹಾಲಕ್ಷ್ಮ್ಯಾಂ ವಿಲೀಯತೆ, ಮಹಾಲಕ್ಷ್ಮಿಯಲ್ಲಿ ಲಯವನ್ನು ಹೊಂತಾರೆ. ಜೀವಮಾಯೇತಿ ತಾಮಾಹು ಸಾ ಚ ಸತ್ವಾದಿಭೇದತಃ. ಅದು ಜೀವಮಾಯ ಅಂತಲೇ ಹೆಸರಿದೆ. ಪ್ರಕೃತಿ ಇನ್ನೊಂದು ಹೆಸರೇನು ಜೀವಮಾಯ ಅಂತ ಹೆಸರಿದೆ. ಜೀವಮಾಯಾತು ಯಾಮಾಹು ಸಾ ಚ ಸತ್ವಾದಿಭೇದತ. ಸತ್ವರೂಪ, ರಜೋರೂಪ, ಶ್ರೀಭೂದುರ್ಗ 3 ರೂಪದಲ್ಲಿರ್ತಾರೆ. ತ್ರಿವಿಧೈಕತ್ವಮಾಪಾದ್ಯ ವಿಷ್ಮಾವೇವ ಬಲಿಫಲೀಯತೆ. ಅವರು ಕೂಡ 3 ಒಂದಾಗಿಬಿಟ್ಟು 3 ಶ್ರೀಭೂದುರ್ಗ ಮಹಾಲಕ್ಷ್ಮಿಯಾಗಿ ಪರಮಾತ್ಮ ಸೇರ್ತಾರೆ. ಸೇರೋದಂದ್ರೇನು ಕ್ಲೋಸ್ ಆಗಿರೋದಷ್ಟೇ. ಮಹಾಲಕ್ಷ್ಮಿಗೆ ಬೇರೆ ಲಯ ಇಲ್ಲ. ಮಹಾಲಕ್ಷ್ಮಿಗೆ ಬರೀ ತುಂಬ ಕ್ಲೋಸ್ ಆಗಿದ್ದರೆ ಅದೇ ಲಯ, ಅಷ್ಟು ಬೇರೆ ಲಯ ಇಲ್ಲ. ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮಿ ಅಪ್ರಕೀರ್ತಿತಃ. ದೇವರಿಗೆ ತುಂಬ ಕ್ಲೋಸ್ ಆಗಿರೋದಕ್ಕೆ ಲಯ ಅಂತ ಕರೀತಾರೆ ಹೊರತು ಏನಲ್ಲ. ಈ ರೀತಿ ದೇಹ ಬಿಡೋದು ಅವೆಲ್ಲ ಅವರಿಗಿಲ್ಲ. ಯಾಕೆ ಅಂಥ ದೇಹ ಇಲ್ಲೇ ಇಲ್ಲ ಅವರಿಗೆ. ನಿತ್ಯ ಮುಕ್ತರಾದ್ರಿಂದ ದೇಹ ಯಾವಾಗ ಹೋಯ್ತು ಅಂತಲೂ ಕೇಳಬಾರ್ದು. ಯಾಕೆ ಬಂದಿದ್ರೆ ತಾನೇ ಹೋಗೋದಕ್ಕೆ ಅದು ಇಲ್ಲೇ ಇಲ್ಲ. ಪುರುಷೇಣಾಪಿ ಸಾಮೀಪ್ಯಂ ಪ್ರಕೃತಿಯ ಲಯ ಉಚ್ಯತೆ. ಇಲ್ಲಿ ಪ್ರಕೃತಿಗೆ ಲಯ ಸರಸ್ವತಿ ಲಯ ಅಂದರೆ ಬ್ರಹ್ಮದೇವ್ರ ಹತ್ರ ಇರೋದು, ಮಹಾಲಕ್ಷ್ಮಿ ಲಯ ಅಂದರೆ ದೇವ್ರ ಹತ್ರ ಇರೋದು. ಬ್ರಹ್ಮಾಚ ಪ್ರಕೃತಿಶ್ಚೈವ ಮುಕ್ತಿಗೌ ವಿಲಯೇ ಯತಃ. ಈ ಬ್ರಹ್ಮ ಮತ್ತು ಪ್ರಕೃತಿಗಳು ಮುಕ್ತಿಯಲ್ಲೂ ಕೂಡ ಇವ್ರ ಮೇಲೆ ನಿಯಂತ್ರಕರಾಗಿದ್ದೇ ಇರ್ತಾರೆ. ಅತಸ್ಥೌ ಭಿನ್ನ ದೇಹೌತು ಜ್ಞಾನ ಮಾತ್ರವೂ ಸಮೀಪಗೌ. ಅದೇ ಹೇಳ್ತಿರೋದು ಲಯ ಅಂತ ಹೇಳಿ ಅರ್ಥ ಈ ಅರ್ಥ ಹೇಳಬಾರ್ದು. ದೇವರ ಹತ್ರ ಇರೋದಕ್ಕೆ ಏನಂತ ಕರೀತಾರೆ, ಲಯ. ದೇವರ ಹತ್ರ ಇರೋದಕ್ಕೆ ಅತ್ಯಂತ ಸಾಮೀಪ್ಯ. ಅದೇನಂತಾರದು, ಏನಂತ ಕರೆದ್ರೆ ಉಪಗೂಢ. ಅದೇ ಇದರಲ್ಲಿ ಆಸೀದುದಾರಗುಣವಾರಿದಿರ ಪ್ರಮೇಯ ನಾರಾಯಣ ಪರತಮಃ ಲಕ್ಷ್ಮೀಭುಜಾಂತರಗತಃ ಅಂತ. ಲಕ್ಷ್ಮೀಭುಜಾಂತರಗತಃ ಅದು ಕ್ಲೋಜೆಸ್ಟ್ ಅಂತ ಅರ್ಥ. ಅದಕ್ಕೆ ಲಯ ಅಂತ ಕರೀತಾರೆ. ಆ ರೂಪದಲ್ಲಿ ಯಾವಾಗಲೂ ಇರ್ತಾರೆ. ಬಟ್ ಇನ್ನೊಂದು ರೂಪ ಯಾವುದೂ ತೋರಿಸಲ್ಲ. ಈಗ ಬೇರೆ ರೂಪಗಳು ಇದ್ದಾಗ ಅದು ಕಾಣಿಸಲ್ಲ, ಇದಿದ್ದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಬ್ರಹ್ಮಾಚ ಪ್ರಕೃತಿಶ್ಚೈವ ಮುಕ್ತಿಗೌ ವಿಲಯೇ ತತಃ ಅತಸ್ಥೌ ಭಿನ್ನ ದೇಹೌದು ಜ್ಞಾನ ಮಾತ್ರವೂ ಸಮೀಪಗೌ. ಅವರು ಭಿನ್ನ ದೇಹರು, ಆದರೆ ನೋಡೋದಕ್ಕೆ ಜ್ಞಾನದಲ್ಲಿ ಹತ್ತಿರದಲ್ಲಿದ್ದಾರೆ. ಇತೀಚ ತುಂಬ ಹತ್ತಿರದಲ್ಲಿರೋ ಒಂದೇ ಕಂಡ ಕಾಣುತ್ತಲ್ಲ, ಹಾಗೆ ಅಷ್ಟೇ. ಇಲ್ಲಿಗೆ ಏಕಾಶ ತಾತ್ಪರ್ಯ ಚತುರ್ವಿಂಶೋ ಅಧ್ಯಾಯ. ಈಗ ಪಂಚವಿಂಶ. ಕಾಮ ಈಹ, ಆಮೇಲೆ ಮದಸ್ತೃಷ್ಣ ಸ್ತಂಭ ಆಶೀರ್ಭಿದಾ ಸುಖಂ ಮನೋತ್ಸಾಹೋ ಯಶಪ್ರೀತಿ ಧಾರ್ಷ್ಟ್ಯವೀರ್ಯ ಫಲೋದ್ಯಮಾಹ. ರಾಜಸೇಪಿ ಯಥಾ ದುಃಖಂ ತಾಮಸೇ ಕಿಮುತೇತಿ ತತ್. ರಾಜಸೇ ದುಃಖಭಜನಂ ತಾಮಸೇ ಅತಿವಿವಕ್ಷಯ ಇತಿ ಪ್ರದ್ಯೋತೆ. ಕಾಮ ಈಹ ಮದ ತೃಷ್ಣ ಸ್ತಂಭ, ಆಮೇಲೆ ಆಸೆ ಫಲಾಪೇಕ್ಷೆ,
ಭಿದ ತಪ್ಪು ತಿಳಿಯುವಿಕೆ, ಸುಖ, ಮೋಹ, ಆಮೇಲೆ ಮನಸ್ಸಿನ ಉತ್ಸಾಹ, ಯಶಸ್ಸು, ಪ್ರೀತಿ, ಧಾರ್ಷ್ಟ್ಯ, ವೀರ್ಯ, ಬಲ ಇವೆಲ್ಲ ಗುಣಗಳು. ಒಳ್ಳೆವೆಲ್ಲ ಸಾತ್ವಿಕರಲ್ಲಿರುತ್ತೆ, ಮಧ್ಯದ್ವೆಲ್ಲ ರಾಜಸ, ಉಳಿದೆಲ್ಲ ತಾಮಸರಲ್ಲಿರುತ್ತೆ. ರಾಜಸೇಪಿ ರಾಜಸರಲ್ಲೂ ಕೂಡ ಏನೇ ದುಃಖ ಇದೆ. ಶುದ್ಧ ಸುಖ ಇರೋದು ಯಾರಿಗೆ? ಸಾತ್ವಿಕರೇ. ರಾಜಸರಲ್ಲಿ ಏನಿದೆ? ದುಃಖನೇ. ರಾಜಸರಲ್ಲೇ ಅವರು ತಾಮಸರಲ್ಲ, ಅವರಲ್ಲೇ ದುಃಖ ಆಯ್ತಾ ತಾಮಸರಲ್ಲಿ ಕೇಳಬೇಕಾ? ಸಾಯಂಕಾಲನೇ ಕತ್ತಾದ ರಾತ್ರಿ ಕೇಳಬೇಕಂತಾರಲ್ಲ ಹಾಗೆ, ಇನ್ನು ಜಾಸ್ತಿ ಇರುತ್ತೆ ಅಂತ ಅರ್ಥ. ಅತಿ ವಿವಕ್ಷಯ ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಜ್ಞಾನ ವಿಭಾಗ. ಕೈವಲ್ಯಂ ಸಾತ್ವಿಕಂ ಜ್ಞಾನ, ವಸ್ತು ಹೇಗಿದೆ ಹಾಗೆ ತಿಳಿಯೋದು. ಕೇವಲ ರಜತನೇ, ಶುಕ್ತಿನೇ. ಅದೇನಂತಾರೆ ಅದಕ್ಕೆ? ಏನಂತಾರೆ? ಸಾತ್ವಿಕ ಜ್ಞಾನ ಅಂತಾರೆ. ಕರ್ಮನಿಷ್ಠಂತೂ ರಾಜಸಂ, ಕರ್ಮಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಾಗ ಅದೇನಂತ ಕರೀತಾರೆ? ರಾಜಸ. ಪ್ರಾಕೃತಂ ತಾಮಸಂ ಜ್ಞಾನ, ತಾಮಸ ಜ್ಞಾನ ಬರೀ ಪ್ರಾಕೃತ ಜ್ಞಾನ. ಮನ್ನಿಷ್ಠಂ ನಿರ್ಗುಣಂ ಶ್ರುತಂ, ದೇವರಲ್ಲೇ ಇದೆ ನಿರ್ಗುಣ ಅಂದರೆ ಮುಕ್ತಿಯಲ್ಲಿರೋ ಜ್ಞಾನ, ಕೇವಲ ಸ್ವರೂಪದ ಜ್ಞಾನ ಅದು. ಮೂರು ಮೀರಿದ ಗುಣಾತೀತ ಸವುಚ್ಯತೆ, ಗುಣಾತೀತವಾದ ಜ್ಞಾನ ಅದು. ಇವತ್ತೇ ಪ್ರಕೃತಿಜನ್ಯ, ಪ್ರಾಕೃತಿ ಬರೀ ಪ್ರಕೃತಿ ಸೇರೋದು ಅಂದರೆ ಜಡ ಇದ್ದಾಗ ತಾಮಸ. ಇವು ಸ್ಪೆಕ್ಸ್ ಏನು ಕಾಣೋದಿಲ್ಲ ಅಂತೀವಲ್ಲ ಹಾಗೆ, ಅಡ್ಡಗೋಡೆ ಇದ್ದಾಗ. ಇದು ಮಿಥ್ಯಾಜ್ಞಾನ ಅಲ್ಲ ಅದು. ಯಾವ ಜ್ಞಾನ? ತಾಮಸರ ಸ್ವರೂಪ. ಮಿಥ್ಯಾಜ್ಞಾನ ಪ್ರಾಕೃತ ಅಂದರೆ ಕೇವಲ ಪ್ರಾಕೃತ ಅಂತ ಹೇಳಿದರೆ, ಜ್ಞಾನದ ಹೆಸರೇ ಇಲ್ಲ ಅಂದರೆ ಅದು ತಾಮಸ ಜ್ಞಾನ ಅಂತ. ಜ್ಞಾನದ ಟ್ರೇಸ್ ಕೂಡ ಇಲ್ಲ, ಏನು ಕಾಣೋದಿಲ್ಲ ಅಂತಾರಲ್ಲ ಹಾಗೆ, ಏನು ಕಾಣೋದಿಲ್ಲ. ಅದೇನದು? ತಾಮಸ ಜ್ಞಾನ. ಸ್ವಲ್ಪ ಕಾಣಿಸುತ್ತೆ ಅಂದರೆ ರಾಜಸ, ಫುಲ್ ಕಾಣಿಸುತ್ತೆ ಅಂದರೆ ಅದು ಸಾತ್ವಿಕ. ಕೇವಲ ಜ್ಞಾನ, ಕೇವಲ ಉಪ್ಪು, ಕೇವಲ ನೀರು, ಕೇವಲ ಹಾಲು ನೀರು ಹಾಕಿಲ್ಲ ಅಂತ ಅರ್ಥ. ಕೇವಲ ಅಂದರೆ ಅದೊಂದು ಮಾತ್ರ. ಬ್ರಹ್ಮ ಹೇಳ್ತಾರಲ್ಲ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ದೇವರಲ್ಲಿ ಯಾವ ಭಾಗನೂ ಮಿಕ್ಸ್ ಇಲ್ಲ, ಕೇವಲ. ಅದಕ್ಕೆ ಕೇವಲ ಶಬ್ದಕ್ಕೆ ಕೇವಲಸ್ಯ ಭಾವ ಕೈವಲ್ಯಂ ಅಂತ. ಕೇವಲ ಅಂದ್ರೆ ಒಂದೇ, ಕೈವಲ್ಯ ಕೇವಲತ್ವ ಅಂತ ಅರ್ಥ ಅಷ್ಟೇ. ಅದಕ್ಕೆ ಕೇವಲತಾ ಅಂತೀವಲ್ಲ ಹಾಗೆ, ಅದು ದೇವರಿಗೆ ಹೇಳಿದ್ದು. ಕೇವಲ ಅಂದರೆ ತತ್ವಾದಿಗಳ ಸಂಪರ್ಕ ದೇವರಿಗಿಲ್ಲ ಅಂತ ಅರ್ಥ. ಅವ್ರು ಆ ಪದ ಇದೆ ಕೇವಲ ಅಂತ ಹೇಳಿಬಿಟ್ಟ. ಇವ್ರು ಬರೀ ನಿರ್ಗುಣ ಅರ್ಥ ತೊಗೊಂಡು ನಿರ್ಗುಣ ಎಲ್ಲಿ ಬಿಟ್ಟರೆ ಕೇವಲ ಯಾಕೆ ಬಿಟ್ಟರೆ ಬಿಡ್ತೀರ? ನಿರ್ಗುಣ ಅಂದರೆ ಈ ಗುಣಗಳಿಲ್ಲ, ಕೇವಲ ಅಂದರೆ ಅಪ್ರಾಕೃತ ಗುಣ ಇದೆ. ಅದು ಉಪನಿಷತ್ ಸ್ಪಷ್ಟ. ಮತ್ತೆ ಕೋಟ್ ಮಾಡೋದು ಯಾವುದೋ ಕೋಟ್ ಮಾಡ್ತಾರೆ ಅವರು? ನಿರ್ಗುಣ ಅಂತ ಹೇಳೋದಕ್ಕೆ. ಮುಂದೆ ಯಾಕೆ ಬಿಟ್ಬಿಡ್ತೀರಿ ಹಾಗಿದ್ರೆ? ನಿರ್ಗುಣ್ಯ ಸಾಧನಂ ತದ್ ನಿರ್ಗುಣಂ ಪ್ರಕೀರ್ತಿತ ಅಂತ. ಗುಣಾತೀತ ಅಂದ್ರೆ ಒಂದೇ, ನಿರ್ಗುಣ ಅಂದರೆ ದೇವ್ರ ನಿರ್ಗುಣ ಅಂಬೋದಕ್ಕೆ ಅರ್ಥ ಬೇರೆ, ಜೀವ ನಿರ್ಗುಣ ಅಂದರೆ ಅರ್ಥ ಬೇರೆ. ಜೀವ ಗುಣದಲ್ಲಿ ಇದ್ದಾನೆ, ಗುಣದ ಎಫೆಕ್ಟನ್ನು ಕಳ್ಕೊಂಡ್ಬಿಡ್ಬೇಕು, ಅಬೌವ್ ದಟ್ ಆಗಬೇಕು. ಅವಾಗೇನಾಯ್ತು? ನಿರ್ಗುಣ ಆಗ್ತಾ. ಪ್ರಾಕೃತಗಳ ರಹಿತ. ಯಥಾ ಶಾಸ್ತ್ರೋಕ್ತ ವಿಜ್ಞಾನಂ ಕೇವಲ ನಿರ್ಗುಣ್ಯ ಸಾಧನಂ ಯತ್ ನಿರ್ಗುಣಂ ಪರಿಕೀರ್ತಿತಂ ಇತಿ ಚ. ನೈರ್ಗುಣ್ಯಕ್ಕೆ ಸಾಧನವಾಗೋದು ನಿರ್ಗುಣ ಅಂತ ಜೀವರಿಗೆ ಹೆಸರು. ದೇವರಿಗೆ ನಿರ್ಗುಣ ಅಂದರೆ ಸದಾಕಾಲವೂ ಕೂಡ ಪ್ರಾಕೃತಗಳ ರಹಿತನಾದವನು. ಯಥಾಶಾಸ್ತ್ರೋಕ್ತಿ ವಿಜ್ಞಾತ್ರೋಕ್ತ ವಿಜ್ಞಾನಂ ಕೇವಲಂ ಜ್ಞಾನ ಮುಚ್ಯತೆ. ಇನ್ನು ಕೇವಲ ಜ್ಞಾನಕ್ಕೆ ಶಾಸ್ತ್ರದಲ್ಲಿ ಹೇಳಿದಾಗೆ ತಿಳ್ಕೊಂಡ್ರೆ 100% ಕರೆಕ್ಟ್ ಆಡಿದ್ರೆ ಅಂತಾರೆ ಕೇವಲ ಜ್ಞಾನ. ಸದೃಷ್ಟ ಶಾಸ್ತ್ರಾನುಕೂಲ್ಯಾತ್ ಅದೃಷ್ಟಾರಾಂಚ ಭಕ್ತಿತಃ ಗುಣಾನಾಂತು ಹರೌ ಭಾವಂ ವಿನಿಶ್ಚಿತ್ಯ ಏತದಾಶ್ರಯಾತ್ ಯಥಾಶಾಸ್ತ್ರಾನುಸಂಧಾನಂ ಜ್ಞಾನಂತು ಹರಿಸಂಶ್ರಯಂ. ಸ್ವದೃಷ್ಟ ಶಾಸ್ತ್ರ ಆನುಕೂಲ್ಯಾತ್ ಅದೃಷ್ಟಾನಾಂಚ ಭಕ್ತಿತಃ. ಶಾಸ್ತ್ರ ಓದಿದ್ದಾನೆ, ಈಗ ಶಾಸ್ತ್ರ ಓದಿಲ್ಲ ಅವನು. ಆದರೆ ಒಂದು ಗ್ಯಾರಂಟಿ. ಏನು ಗ್ಯಾರಂಟಿ? ಅದೇ ಶಾಸ್ತ್ರದ ಇದು ಕೂಡ ಏನಾಗಿದೆ? ಕೇವಲ ವಿಷ್ಣು ಪರವೇ ಆಗಿದೆ, ಅದು ವಿರುದ್ಧವಾಗಿರೋ ಸಂಭವನೆ ಇಲ್ಲ ಅಂತ ಹೇಳಿದರೆ ನಕ್ಕಾಡು ಬೆಂದಿದೆ ನೋಡ್ತಾರೆ, ಇಡೀ ಪಾತ್ರೆ ಅನ್ನ ಎಲ್ಲ ಬೆಂದಿದೆ ಅಂತ ಅರ್ಥ. ಎಲ್ಲ ತಿನ್ನೋಡೋದ ಉಳಿಯೋದೇನೀಗ? ಈ ಶಾಪಲ್ ಈ ಹಣ್ಣೆ ತಿಂದುಬಿಟ್ರೆ ಶಾಪಲ್ ಆಗೋದಿಲ್ಲ, ಸ್ವಲ್ಪ ಅದು ಇಷ್ಟು ನೋಡಿದ ಏನು ಅರ್ಥ ಅದಕ್ಕೀಗ? ಎಲ್ಲ ಹಣ್ಣಾಗಿದೆ ಅಂತ ಅರ್ಥ, ಎಲ್ಲ ಬೆಂದಿದೆ ಅಂತ ಅರ್ಥ. ಅದಕ್ಕೇ ಈ ಅರ್ಥದಲ್ಲಿ ನಾವು ಓದಿದ್ರೆ ಎಲ್ಲ ಓದಕ್ಕಂತೂ ಸಾಧ್ಯ ಇಲ್ಲ. ಎಲ್ಲ ಓದಕ್ಕೆ ಬ್ರಹ್ಮದೇವರನ್ನು ಬಿಟ್ಟರೆ ಉಳಿದವರೇ ಸ್ವಲ್ಪ ಕಡಿಮೆ ಆಗ್ತಾ ಬಂದು ಆ ಉಳಿದವರಿಗೆಲ್ಲ ಉಳಿಯೋದೇ ಕಡಿಮೆ ಆಗಿಬಿಡುತ್ತೆ. ಆದರೆ ಒಂದು ಗ್ಯಾರಂಟಿ ಇರಬೇಕು. ಏನು ಗ್ಯಾರಂಟಿ? ಈ ಜ್ಞಾನ ಉಳಿದ ಜ್ಞಾನ ಹೀಗೆ ಇರುತ್ತೆ. ಇಷ್ಟು ತಿಳ್ಕೊಬಿಟ್ಟು ಅದು ಕೂಡ ಜ್ಞಾನದ ಒಂದು ರೀತಿ ಆಯಿತು. ಹಾಲು ಅಂದರೆ ಎಲ್ಲ ಹಾಲು ನೋಡಿದ್ದೀವಿ ಹೋಗಿ ನಾವು, ಎಲ್ಲರ ಮೇಲೆ ಹಾಲು ನೋಡಿದ್ದೀವಿ, ಎಲ್ಲ ಗೋಗಳ ಹಾವು ನೋಡಿದ್ದೀವ? ಇಲ್ಲೇ ಇಲ್ಲ. ನೋಡಿರೋದೆಷ್ಟು? ಅಷ್ಟೇ. ನಾವು ಪ್ರಕಾರ ನಮಗೆ ಹಾಲು ಒಂದು ಏನರ್ಥ ತಕ್ಷಣ ಏನರ್ಥ ಆಗುತ್ತೆ? ಈ ರೀತಿ ಇದೆ ಅಂತ ಅರ್ಥ ಆಗುತ್ತೆ. ಸ್ಟೀಲ್ ಪಾತ್ರೆ ಹೀಗಿದೆ, ಹಿಂದೆ ಹೇಳಿದ್ರಲ್ಲ,
ಏನಂತ ಏಕ ನಖರಿಂತ ನಖನಿಕರಂತಲ್ಲ, ನೋಡಿದಾಗ ಉಳಿದೆಲ್ಲ ಗೊತ್ತಾಗುತ್ತೆ, ಬುಕ್ಕಿಂದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ. ಎಲ್ಲ ಅಷ್ಟಿರ್ಬತ್ತು ಯಾರು ನೋಡ್ತಾರಾ? ನೋಡೋಕ್ಕೆ ಸಾಧ್ಯವೂ ಇಲ್ಲ. ಆದರೆ ಗೊತ್ತಿಲ್ಲ, ಗೊತ್ತಿದೆ ಅವನಿಗೆ. ಸ್ಟೀಲ್ ಹೇಗೆ ಗೊತ್ತಾ, ಸ್ಟೀಲ್ ಹೇಗೆ ಗೊತ್ತು ಅಂದ್ಬಿಡ್ತಾನೆ. ಎಲ್ಲ ನೋಡಿದ್ಯಾ ಅಂತ ಯಾರು ಕೇಳೋದಿಲ್ಲ. ವಾಟ್ ಈಸ್ ಸ್ಟೀಲ್ ಅಂತ ಗೊತ್ತಾಗಿದೆ ಅವನಿಗೆ. ಅದು ಎಲ್ಲ ನೋಡೋದು ದೇವರಿಗೆ ಸಾಧ್ಯ. ಅದು ಮೇಲೆಯವರಿಗೆಲ್ಲ ಸಾಧ್ಯ, ಕ್ರಮವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಿಗೆ ಸ್ಟೀಲ್ನ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ವೈಸ್ ಎಲ್ಲರಿಗೂ ಗೊತ್ತಿದೆ, ಆದರೆ ಒಂದು ವಸ್ತು ವೈಸ್ ಗೊತ್ತಾಗಬೇಕಾದ್ರೆ ಮಾತ್ರ ವಿಶೇಷ ಜ್ಞಾನ ಬೇಕು. ನೋಡ್ತಾ ಇದ್ದೆ ರೋಗಿ ಅಂತ ಗೊತ್ತಾಗಲೇ ಡಾಕ್ಟ್ರ್ ಬೇಕೇನೋ, ಗೊತ್ತಾಗೋದು ಏನರ್ಥ ಅವರು ಅಷ್ಟು ಗೊತ್ತಾಯ್ತು. ಯಾವ ರೋಗ ಎಲ್ಲ ಗೊತ್ತಾಗಲ್ಲ, ಅದಕ್ಕೆ ಡಾಕ್ಟ್ರಿಗೆ ತಷ್ಟ ಗೊತ್ತಾಗಲ್ಲ, ತುಂಬ ಪರೀಕ್ಷೆ ಮಾಡಿ ತಿಳ್ಕೊತಾರೆ. ಈ ಅರ್ಥ ತಿಳ್ಕೊಂಡಾಗ ಜ್ಞಾನದಲ್ಲಿ ಎರಡು ವಿಷಯ ಬಂತೀಗ. ಒಂದು ಜ್ಞಾನ ವೇದವ್ಯಾಸ ಹೇಳಿದ್ದನ್ನೇ ಆಚಾರ್ಯ ಹೇಳಿದ್ದಾರೆ, ಅವ್ರು ಹೇಳಿದ್ದನ್ನೇ ಟೀಕಾರ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾವ ಸಮಸ್ಯೆಯೂ ಇರಬಾರ್ದು. ಗೊತ್ತಾಯ್ತು? ಯಾಕೆ? ನಿಜವಾದ ಗುರು ಶಿಷ್ಯರು, ಇದರ ಸಿನಿಮಾ ಗುರು ಶಿಷ್ಯರಿದ್ದಾಗಲ್ಲ, ನಿಜವಾದ ಗುರು ಶಿಷ್ಯರಾದ್ದರಿಂದ ಬೇರೆ ಹೇಳೋಕ್ಕೆ ಸಾಧ್ಯತೆಯೇ ಇಲ್ಲ. ಅದು ವಿಶೇಷ ಅಂಶ. ಅಷ್ಟು ತಿಳ್ಕೊಂಡು ಸರಿಯಾದ ಜ್ಞಾನ ಅದು. ಅಷ್ಟೇ. ಹಾಲನ್ನು ಗುರುತಿಸ್ತಾರೆ ಅಂದರೆ ಸರಿ ತಾನೆ, ಸರಿ. ಅದು ಗುಣಾನಂತ ಪ್ರತಿಸತ್ತಿದೆಯೇನು ಅಂತ ಕೇಳಿದರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ತೋರಿಸಾಗಲೇ ಮತ್ತೆ ಮತ್ತೆ ಬಾ ಹೇಳಬೇಕು ಅವರಿಗೆ, ಇವರಿಗೆ ಅರ್ಥನೇ ಆಗಿಲ್ಲ ಅಂದ್ಬಿಡ್ತಾರೆ. ಗುಣಾನಂತ ಕೆಲವು ಟೆಸ್ಟ್ಗಳಿಗೆ ಅದು ಐಡೆಂಟಿಫೈ ಮಾಡೋದೇ ಟೆಸ್ಟ್. ಆಪ್ರೇಟ್ ಇಟ್ಬಿಟ್ಟಿರ್ತಾರೆಲ್ಲ ಕೂಡ ಏನು ಅಂತ ಹೇಳಬೇಕು ಅವರು, ಮತ್ತು ಯಾವುದಕ್ಕೆ ಉಪಯೋಗಿಸ್ತಾರೆ ಹೇಳಬೇಕು. ಅಷ್ಟು ತಿಳ್ಕೊಟ್ರೆ ಮುಗಿತಾರೆ. ಎಲ್ಲ ಒಬ್ಬರು ಮುಂದೆ ಇಟ್ಟಿರ್ತಾರೆ, ಇವನ್ನೆಲ್ಲ ಇವರೇ ಹೇಳಬೇಕಾಗಿಲ್ಲ, ಆನ್ಸರ್ ಒಂದೇ ಇರಬೇಕಾದ್ರೆ. ಗುಣಾನಂತ ಹರವು ಭಾವಂ ವಿನಿಶ್ಚಯ. ನಮಗೆ ಸ್ಕ್ರೂ ಅಂದರೆ ಅರ್ಥ ಆಗಲ್ಲ ಇವತ್ತು. ಸ್ಕ್ರೂ ಅಂದರೆ ಸ್ವಿಚ್ ಅಂದರೆ ಅರ್ಥ ಆಗುತ್ತಾ ಇಲ್ಲ? ಹೋಗಕ್ಕೆ ಅರ್ಥ ಆಯಿತು ಅಂದ್ಬಿಟ್ಟು ಆ ಥರ ಅರ್ಥ ಆಗಬೇಕು. ಗೀತ ಯಾವುದೇ ಹೇಳಿದ್ರೆ ಇದಕ್ಕೆ ವಿರುದ್ಧ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಪ್ರಾಣಾನಂತ ಹರವು ಭಾವಂ ವಿನಿಶ್ಚಿತ್ಯ ಏತದಾಶ್ರಯಾತ್. ಮುಂದೆ ಒಂದು ಎಲ್ಲ ಕಾಲಕ್ಕೂ ಪ್ರಾಣದೇವರನ್ನ ಆಶ್ರಯಿಸೇ ಇರಬೇಕು. ನೆಕ್ಸ್ಟ್ ಅವ್ರು ದೇವರನ್ನ ಆಶ್ರಯಿಸೇ ಇರಬೇಕು. ಇದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಪ್ರಾಣ ಹೋಯಿತು ಅಂದಮೇಲೆ ಇನ್ನು ಯಾವ ವರ್ಕು ಫಂಕ್ಷನ್ ಮಾಡೋದಿಲ್ಲ. ಹೌದು, ಅದಕ್ಕೆ ಗೊತ್ತಿದ್ರು ಪ್ರಾಣ ಹೋಯಿತು ಅಂತಾರೆ. ಕೇಳಿಸೋದಿಲ್ಲ ಅವ್ರಿಗೀಗ, ಕಾಣಿಸೋದಿಲ್ಲ. ಅರೆ ಪ್ರಾಣನೇ ಹೋಯಿತು ಅಂತ ಹೇಳಬೇಕಾದ್ರೆ, ಅರೆ ಕಣ್ಣು ಹೋಯ್ತು ಕಿವಿ ಇದೆಯಾ ಕೇಳ್ಬೋದು. ಯಾಕಂದ್ರೆ ಅದಕ್ಕೆ ಲಿಂಕ್ ಇಲ್ಲ. ಯಾವ ಲಿಂಕ್ ಇಲ್ಲ? ಇದು ಹೋದ್ರೆ ಅದು ಹೋಗ್ಬೇಕು ಅಂತ ವ್ಯಾಪ್ತಿ ಇಲ್ಲ, ಇದಕ್ಕೆ ವ್ಯಾಪ್ತಿ ಇಲ್ಲ. ಆದ್ದರಿಂದ ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಇಷ್ಟೆಲ್ಲ ಕಣ್ಣು ಮುಚ್ಕೊಂಡು ಹೇಳ್ತಿರ್ಬೋದು. ಗುಣಾನಂತ ಹರವು ಭಾವಂ ವಿನಿಶ್ಚಿತ್ಯ ಏತದಾಶ್ರಯ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಎಲ್ಲ ಅವನನ್ನೇ ಆಧರಿಸಿದೆ. ಯಥಾಶಾಸ್ತ್ರ ಅನುಸಂಧಾನ ತಿಳ್ಕೊಂಡು ಜ್ಞಾನಂತ ಹರಿಸಂಶ್ರಯ. ಒಟ್ಟು ದೇವರಿಗೆ ಗಾಡ್ ಓರಿಯೆಂಟೆಡ್ ಇಲ್ಲದೆ ಹೋದರೆ ಜ್ಞಾನ ಅಲ್ಲ. ಜ್ಞಾನದಲ್ಲಿ ಮುಖ್ಯವಾದ ಅಂಶ ಏನಿರಬೇಕಲ್ಲಿ? ದೇವರಿಗೆ ಸಂಬಂಧಪಟ್ಟ, ದೇವರಿಂದ ನಿಯಂತ್ರಿತ, ದೇವರಿಂದ ಪಾಲಿತ, ದೇವರಿಂದ ಸೃಷ್ಟ, ಕಾಮನ್ ಫ್ಯಾಕ್ಟರ್ ಇರಬೇಕು ಪ್ರತಿಯೊಂದು ಕೂಡ. ಯಥಾಶಾಸ್ತ್ರ ಅನುಸಂಧಾನಂ. ಬರೀ ಅನುಸಂಧಾನ ಮಾಡಬಾರ್ದು, ಶಾಸ್ತ್ರಕ್ಕೆ ಅನುಗುಣ. ಯಾವ ಶಾಸ್ತ್ರ? ಸರಿಯಾದ ಶಾಸ್ತ್ರ. ಸರಿಯಾದ ಶಾಸ್ತ್ರವನ್ನು ಸರಿಯಾಗಿ ಓದಿ ಅನುಸಂಧಾನ ಮಾಡಿಕೊಡೋದು ಸರಿಯಾದ ಅನುಸಂಧಾನ. ತಾನು ತೋಚಿದ್ದು ಅನುಸಂಧಾನ ಮಾಡಿಕೊಂಡ್ರೆ ತೋಚಿದ್ದು ಬರೆದರೆ ಪರೀಕ್ಷೆ ಆಗುತ್ತದೆ. ಏನೋ ಫಿಗರ್ ಬರೆದು ಹೋಗ್ತಾರೆ ಅಷ್ಟೇ. ಹೇಳಿದ್ದನ್ನು ಸರಿಯಾಗಿ ಬರೀಬೇಕಷ್ಟೆ. ಸಾತ್ವಿಕಿ ಆಧ್ಯಾತ್ಮಿಕಿ ಶ್ರದ್ಧಾ ಕರ್ಮಶ್ರದ್ಧಾ ತು ರಾಜಸಿ ತಾಮಸ್ಯ ಅಧರ್ಮೇಯ ಶ್ರದ್ಧಾ. ಇದೆಲ್ಲ ಎಲ್ಲಿ ಬಂದಿದೆ? ಶ್ರದ್ಧಾ ತ್ರೈವಿಧ್ಯ 17ನೇ ಅಧ್ಯಾಯ ಪೂರ್ತಿ ಶ್ರದ್ಧಾತ್ರಯ ವಿಭಾಗ ಯೋಗ 17ನೇ ಅಧ್ಯಾಯ. ಅದೆಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಹೊಸ ಟೈಪ್ ಹೇಳ್ತಾರೆ ನೋಡಿ. ಶ್ರದ್ಧಾವಂತ. ಯಾವ ಶ್ರದ್ಧಾ? ಸಾಮಾನ್ಯ ಶ್ರದ್ಧಾವಂತ ಯಾರನ್ನ ಕರಿತೀವಿ ಜನರಲ್ಲಿ ನಾವು? ಸಾತ್ವಿಕ. ಅದನ್ನು ಹೇಳ್ತಾರೆ. ಸಾತ್ವಿಕಿ ಆಧ್ಯಾತ್ಮಿಕಿ ಶ್ರದ್ಧಾ. ಆಧ್ಯಾತ್ಮಿಕ ದೇವರು ಧರ್ಮ ಸ್ಪಿರಿಚುವಲ್ ಕಾನ್ಸೆಪ್ಟ್ ಶ್ರದ್ಧೆ ಅಂತ ಕರೀತಾರೆ. ಅವರನ್ನು ಶ್ರದ್ಧೆ ಮಾಡ್ತಾರೆ. ಏನು ಪುಣ್ಯ ಅಂತ ಹೇಳಿದಕ್ಕೆ ಹೊರಗಿನ ದಾಖಲೆ ಯಾವುದು ತೋರ್ಸೋಕ್ಕೆ ಬರೋದಿಲ್ಲ. ಶಾಸ್ತ್ರದ ಆಧಾರ ಇದೆ, ವ್ಯರ್ಥ ಆಗೋದಿಲ್ಲ. ಇದೆಲ್ಲ ಸಾತ್ವಿಕ ಶ್ರದ್ಧಾ ಇದೆ. ಕರ್ಮಶ್ರದ್ಧಾ ಅಥವಾ ರಾಜಸಿ. ಕರ್ಮಶ್ರದ್ಧಾ ಇದ್ದರೆ ರಾಜಸಿ. ಕರ್ಮಶ್ರದ್ಧಾ ಅಂದ್ರೇನು? ಈ ಕೆಲಸಕ್ಕೆ ಈ ಫಲ ಆಗುತ್ತೆ, ಈ ಮಾವಿನ ಬೀಜ ಹಾಕಿದ್ರೆ ಇದು ಬರುತ್ತೆ, ಇದೆಲ್ಲ ಏನಿದು? ಕರ್ಮಶ್ರದ್ಧಾ. ರಾಜಸ ಶ್ರದ್ಧಾ ಇದು ಸೈನ್ಸ್ ಎಲ್ಲ ಏನು ಹೇಳುತ್ತೆ? ಎಲ್ಲ ರಾಜಶ್ರದ್ಧಾ ಹೇಳುತ್ತೆ ಅಷ್ಟೆ. ತಾಮಸಿ ಅಧರ್ಮೇಯ ಶ್ರದ್ಧಾ. ಅಧರ್ಮದ ತಿಳ್ಕೊಂಡ್ಬಿಟ್ರೆ ಅದೆಲ್ಲ ಏನದು? ದೇವರೇ ಇಲ್ಲ, ದೇವರಿದ್ದಾರೆ, ದೇವರೇ ಇಲ್ಲ, ಎಲ್ಲ ಆಪೋಸಿಟ್. ತಾಮಸಿ ಶ್ರದ್ಧಾ ಅಂತ ಕರೀತಾರೆ. ಮತ್ಸೇವಾ ಯಾಂತೂ ನಿರ್ಗುಣ. ಸದಾ ದೇವ್ರ ಬಗ್ಗೆ ಚಿಂತೆ, ಎಲ್ಲ ನಿರ್ಗುಣವಾದ ಮೀನು ಬಿಟ್ಟಿದ್ದಾನೆ. ಅಂದರೆ ದೇವ್ರು ರಿಲೇಟ್ ಮಾಡೋದಿಲ್ಲ, ದೇವರೇ ತಿಳ್ಕೊಂಡ್ಬಿಡ್ತಾನೆ. ಆ ಸ್ಥಿತಿಗೆ ಹೋಗಿದ್ದಾನೆ. ಅದೇನದು? ಮೊದಲೆಲ್ಲ ಟಿಕೆಟ್ ಬೇಕು ನಿಮಗೆ, ಮುಗಿದ ಮೇಲೆ ಪ್ರಯಾಣ ಮುಗಿದ ಮೇಲೆ ಬಿಸಾಡಬೇಕು, ಪರ್ಪಸ್ ಸರ್ವ್ ಆಗೋಯ್ತು. ಬಾಹ್ಯ ಮನಸ್ಸು ಹೋಗ್ಬಿಡುತ್ತೆ ಅವನಿಗೆ. ಅದು ನಿರ್ಗುಣ ಅಂತ ಕರೀತಾರೆ. ಇವತ್ತು ನಾವು ಸಿಂಪಲ್ ಮೈಕ್ರೋಸ್ಕೋಪ್ ಹಾಕೊಂಡು ಬ್ಯಾಕ್ಟೀರಿಯಾ ನೋಡ್ತಾ ಇದ್ದೀವಿ ನಾವೀಗ. ಆ ಕೆಲಸ ಮುಗಿತು, ಏನು ಮಾಡ್ತೀವಿ ಆಮೇಲೆ ನಾವೀಗ? ಮೈಕ್ರೋಸ್ಕೋಪ್ ಬಿಟ್ಬಿಡ್ತೇವೆ. ಅದೇನು ಬೆಳೆದಲ್ಲ ಹುಚ್ಚಿದ್ದು ಕಾಣಿಸೋದು ಆಮೇಲೆ. ಅದ್ರ ಹಾಗೆ ಮೈಕ್ರೋಸ್ಕೋಪ್ ಹಾಕೊಂಡು ಓಡಾಡ್ತಿದ್ರೆ ಏನಾಗುತ್ತೆ? ದೊಡ್ಡ ಪ್ರಾಬ್ಲಮ್ ಮಾಡ್ಕೋಬೋದು. ಅದು ಆ ಪರ್ಪಸ್ ಸರ್ವ್ ಆದರೆ ಮುಗಿದ್ರೆ. ಮೈಕ್ರೋಸ್ಕೋಪ್ ಬಿಟ್ಟಾದರೆ ನೋಡಿ ಆಯಿತು ಅಂತ ಅರ್ಥ.
ಬೇಕಾದ್ರೆ ಇಳಿದ ಅಂದರೆ ಪ್ರಯಾಣ ಮುಗೀತು ಅಂತ ಅರ್ಥ. ಅದೇ ಅಪರೋಕ್ಷ ಜ್ಞಾನ ಬಂತು ಅಂದರೆ ಇದು ಡೀಲಿಂಗ್ ಆಯಿತು ಅಂತ ಅರ್ಥ. ಮುಕ್ತಿಗೆ ಹೋದ್ರೆ ತೆಗೆದು ಹಾಕಿಬಿಟ್ಟ, ಸ್ಪೆಕ್ಸ್ ತೆಗೆದು ಕೈಲಿ ಹಿಡ್ಕೊಂಡಿದ್ದ, ಬಿಸಾಕಿಬಿಟ್ಟ ಆಮೇಲೆ. ಅರ್ಥ ಆಯ್ತಾ? ಅದು ಡೀಲಿಂಕ್ ಆಗೋ ಸ್ಟೇಜ್ ಬೇರೆ, ಬಿಸಾಕೋ ಸ್ಟೇಜ್ ಬೇರೆ. ಡೀಲಿಂಗ್ ಆಗೋ ಸ್ಟೇಜ್ ಏನಾಗುತ್ತೆ, ಕ್ಲಚ್ ಹೊತ್ತಿದ ತಕ್ಷಣ ಏನಾಗುತ್ತೆ, ಬೇಕಾಗ್ಬೋದು. ಇವು ಪೂರ್ತಿ ಹೋಗಿಲ್ಲ, ಬದ್ದಿ ಸುರ್ತಿರು ಅಂಟ್ಕೋಬೋದು. ಅದು ಬಿಟ್ಟು ಕಟ್ಟು ಬಿಚ್ಚಿಬಿಟ್ಟಿದ್ದಾರೆ, ಇದು ಸುತ್ತಕೊಂಡಿದೆ. ಅದು ಓಡಕ್ಕೆ ಬಿದ್ದುಬಿಡ್ತಾರೆ ಮತ್ತೆ. ಅದು ಅಷ್ಟು ಹುಷಾರ, ಅದು ಇನ್ನೂ ಇದು ಬೇಡ, ನಿಧಾನ ರೀಲಿಂಗ್ ಗೊತ್ತಿದೆ ಅವನಿಗೆ. ಯಾರು ಬಂದು ಕಟ್ಕೊಂಡಾಗ ಮಾಡೋದು, ಅದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಬಿಚ್ಚಿ ಹಾಕಿಬಿಟ್ಟೆ, ಬಿಸ್ಬಿಟ್ಟೆ, ಇಲ್ಲೇ ಇಲ್ಲ. ಅದು ಮುಕ್ತಿ. ಅದು ಶ್ರುತಶಾಸ್ತ್ರ ಅಡಿಗೆ ಇಡೋದು ಬೇರೆ, ಅಡಿಗೆ ಆಗೋದು ಬೇರೆ. ಅಡಿಗೆ ಇಟ್ಟೇರಿಂದ ಬಡ್ಸೋಕ್ಕಾಗತ್ತಾ? ಆಗಬೇಕದಲ್ಲ, ಆ ಸ್ಟೇಜ್ ರೀಚ್ ಆಗಬೇಕು. ಬಟ್ ಒಂದು ಹೋಪ್ ಇದೆ, ಇಟ್ಟೇರಿಂದ ಏನಾಗುತ್ತೆ, ಅದು ಹಾಗೆ ಆಗುತ್ತೆ, ಗ್ಯಾರಿ ಅಶ್ಯೂರ್ಡ್. ಅದು ಮುಂದೆ ಸಾಮಾನ್ಯ ಅಲ್ಲಿ ಆ ಸ್ಟೇಜಲ್ಲಿ ಅದು ಡೀಲಿಂಗ್ ಆಗಿ ಚಾನ್ಸಸ್ ಇಲ್ಲ. ಈಗ ಶ್ರದ್ಧಾ ಹೇಳ್ತಾರೆ, ಅದೆಲ್ಲ ಮೆಕ್ಯಾನಿಕಲಿ ಇರಬಾರ್ದು. ಯಾರೋ ದುಡ್ಡು ಕೊಟ್ಟು ಬಂದ, ಅವರು ಮನೆ ಕೊಡ್ತೀರಿ ಅಂತ ಹೇಳಿದ್ರು ಅಂದ, ಏನು ಸಾಕ್ಷಿ ಅಂದರು, ಅವ್ನು ಭಾರಿ ಚೆನ್ನಾಗಿ ಪ್ರಮಾಣ ಮಾಡಿ ಹೇಳಿದರು ಅಂದ, ಹೋಯ್ತಾರೆ ರಸೀಟು ಕೊಟ್ಟು. ಅವಾಗ ಅದು ಎಂಥ ಸರ್ ಬೇಸ್ಡ್, ಅದು ಬೇಸಿಸ್ ಇದೆ. ಸ್ಕೂಟ್ರಿಗೆ ಕಾರಿಗೆಲ್ಲ ಈಗ ಸಿಕ್ಬಿಡುತ್ತೆ ರೆಡಿಮೇಡ್ ಆಲ್ಮೋಸ್ಟ್. ಹಿಂದೆಲ್ಲ ವರ್ಷಗಟ್ಟಲೆ ಕಾಯ್ತಿದ್ರು, 5-6 ವರ್ಷ ಕಾದು ತೊಗೊಂಡವ್ರು ಇದ್ದಾರೆ. ಅಂಥ ಹೊತ್ತಿನಲ್ಲಿ ಏನು ಗ್ಯಾರಂಟಿ ಅವರಿಗೆ? ಈ ಚೀಟಿ ಗ್ಯಾರಂಟಿ. ಇಷ್ಟು ಅಂದರೆ ಎಷ್ಟು ಆಶ್ಚರ್ಯ ಅಂದರೆ ಅದನ್ನು ನಂಬ್ತಾನೆ. ಇದು ಶಾಸ್ತ್ರ ಗ್ಯಾರಂಟಿ. ಇವತ್ತು ಯಾವುದೇ ವ್ರತ ಉಪವಾಸ ಮಾಡೋದು ಏನಪ್ಪ ಫಲ? ಶಾಸ್ತ್ರ ಗ್ಯಾರಂಟಿ. ಎಲ್ಲರ ಮೇಲೂ ಕಾಪಿ ಇದೆ ಅದರದ್ದು, ಒಬ್ಬ ಕಾಪಿ ಎಲ್ಲರ ಮೇಲೆ ಅವ್ರದ್ದು ಇಟ್ಕೊಂಡ್ರೆ ಸಾಕು, ಎಲ್ಲರಿಗೂ ಇದೆ ಅಶ್ಯೂರ್ಡ್. ಅದನ್ನು ಹೇಳ್ತಾರೆ, ಶ್ರುತಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮನಿ ಸಾ ಸಾತ್ವಿಕಿ. ಏನೋ ನಂಬ್ಕೊಂಬಿಟ್ಟು, ಯಾವನೋ ದೇವ್ರನ್ನ ನಂಬ್ಕೊಂಡ್ಬಿಟ್ಟಿದ್ದಾನೋ, ಅದನ್ನು ನಂಬ್ಕೊಂಡ್ರೆ ಉಪಯೋಗ ಇಲ್ಲ. ಅದು ಸಾತ್ವಿಕ ಶ್ರದ್ಧೆ ಅಲ್ಲ. ಅದು ದೇವ್ರನ್ನ ನಂಬಿದ್ರು ಕೂಡ ಏನದು ತಾಮಸನೇ. ಯಾಕೆ? ಯಾವುದೋ ದೇವ್ರನ್ನ ಮಾಡೋಕ್ಕಾಗತ್ತಾ? ತಪ್ಪದು. ತಮಗೆ ಸರ್ಕಾರ ಗೊತ್ತಂತ ಯಾರು ಗುಂಡನ್ನು ತೋರಿಸಿದ್ರೆ ಸರ್ಕಾರ ಆಗೋದಿಲ್ಲ. ಸರ್ಕಾರ ಸಂಬಟ್ಟವನಾಗಬೇಕು. ಆ ರೀತಿಯಲ್ಲಿ ದೇವರು ದೇವತೆಗಳು ಶಾಸ್ತ್ರದಲ್ಲಿ ಹೇಳಲ್ಪಟ್ಟವರಾಗಬೇಕು. ಹೇಳಲ್ಪಟ್ಟವರಾಗದ ಇವತ್ತಿನ ಕಾಲಕ್ಕೂ ಮೋಸ ಮಾಡೋರಿದ್ದಾರೆ ಅಂತ ನೋಡ್ತಿರ್ತೀರಲ್ಲ. ಇನ್ಸ್ಪೆಕ್ಷನ್ ಬಂದಿದ್ದು ಎಲ್ಲ ಕಿತ್ಕೊಂಡಿರ್ಬಿಡೋದು, ಇವ್ರು ಗಾಬರಿಯಿಂದ ಎಲ್ಲ ಕೊಟ್ಟು ಕಳಿಸ್ಬಿಡೋದು, ಆಮೇಲೆ ಅವ್ರು ಕೋಟ ಬೆಳೆಸಿ ಅವಳು. ಅದಕ್ಕೆ ಇವತ್ತಿಗೂ ಇಂಥ ಎಜುಕೇಟೆಡ್ ಅಂತ ಕರೆದ್ರು ಕೂಡ ಅಂತ ಕೆಲಸ ಮಾಡ್ತಾರೆ. ಹೌದು ಹೌದು, ಅದೇ ಹೇಳ್ತಾರೆ. ಶ್ರದ್ಧೆ ಅಂತ ಎಲ್ಲೆಲ್ಲಿ ಉಪಯೋಗಿಸ್ತಾರೋ, ಯೋ ಯ ಶ್ರದ್ಧಾ ಸಯೇವ ಸಹ ಶ್ರದ್ಧಾ ಹಿ ಪರಮಾಗತಿ, ಭಗವದ್ಗೀತೆ. ಇವೆಲ್ಲ ಕೂಡ ಏನಿವು ಒಳ್ಳೇದು ಅಂತ ನಂಬಿಕೆ ಇರಬೇಕು. ಏನು ನಂಬೋದಿಲ್ಲ ಅಂದ್ಬಿಟ್ರೆ 5 ವರ್ಷದ ಸ್ಕೂಟರ್ ತೊಗೊಳ್ಳೇಬೇಕು. ನಾನು ದುಡ್ಡು ಹೇಗೆಲ್ಲ ಕೊಡೋಕ್ಕಾಗೋದಿಲ್ಲ, ಮತ್ತು ಹೇಗೆ ಕೊಡ್ತೀನಿ ನಿನಗೀಗ? ಬಂದಾಯ್ತು, ಇದ್ರೆ ಕೊಡ್ತೀವಿ ಅಂತಾರೆ. ಅವಾಗ ಕೊಡ್ತೀವಿ, ಇದ್ರೆ ಕೊಡ್ತೀವಿ, ಇಲ್ಲ ಬನ್ನಿ ಕೊಡಲೇಬೇಕು. ಹಾಗಾದ್ರೆ ಕಟ್ಟು ಅಂತಾರೆ. ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಡ್ತೀವಿ ಅಂತ ಏನು ಗ್ಯಾರಂಟಿ? ಅವ್ನು ಏನು ಕೆಲಸ ಮಾಡೋಕ್ಕಾಗೋದು? ನಂಬದೇ ಹೋದರೆ ಏನು ಕೆಲಸ ಒಂದು ಸ್ಟೇಜಲ್ಲಿ ನಂಬಲೇಬೇಕು ಎಲ್ಲರೂ ಕೂಡ. ಹೇಳಿ ಬಸ್ನಲ್ಲಿ ಟಿಕೆಟ್ ಕೊಡೋಂತ ಕೇಳ್ತಾರೆ. ಅವ್ನು ಈಗ ಬರ್ತೀನಿ ಅಂತ ಹೋಗ್ತಾನೆ, ಹಿಂದೆ ಹೋಗ್ಬಿಟ್ಟು ಕುತ್ಕಿಡೋದು ಹೇಳೋಕ್ಕಾಗತ್ತಾ? ಕಾಯ್ಬೇಕು ಸ್ವಲ್ಪ. ಕೆಲಸದ ಬರ್ತಾ ಬಿಡ್ತಾರೆ, ಅವ್ರವ್ರಿಗೆ ಇವರು ಬರ್ತು ಬಿಡ್ತಾರೆ. ಆದರೆ ಅದಲ್ಲ. ಬಟ್ ಒಂದು ಗ್ಯಾರಂಟಿ ಇಲ್ಲೇ ಇದ್ದಾನೆ, ಗ್ಯಾರಂಟಿ ಕೊಡ್ತಾನೆ ಅಷ್ಟೇ. ಅಷ್ಟು ಸುಳ್ಳು ಹೇಳೋ ಕಾಲ ಇನ್ನೂ ಬಂದಿಲ್ಲ ಅಂತ ಹೇಳಬೇಕು. ಕೊಟ್ಟಿಲ್ಲ ಅಂತ ಹೇಳೋರು ಸಿಗ್ಬೋದು, ಸಾಲ ಇಸ್ಕೊಂಡಿಲ್ಲ ಅಂತ ಹೇಳೋರು ಇದ್ದಾರಲ್ಲ, ಆ ರೀತಿ ಮಾಡ್ಬೋದು. ಆದರೆ ಅಷ್ಟು ಮಾಡಲಿಕ್ಕಿಲ್ಲ ಅಂತ ನಂಬ್ತಾರೆ. ಆದರೆ ಕೊಡದೆ ಹೋದರೆ ಸಾಧ್ಯ ಇಲ್ಲ. ಇವತ್ತು ಅಷ್ಟು ನಂಬಿಕೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅಂದೆಂದು ಯಾರು ಊಟಕ್ಕೆ ಕರೆದಿರ್ತಾರೆ, ಏನು ಗ್ಯಾರಂಟಿ ನೀವು ಬಂದ ಹೊತ್ತು ಅಕಸ್ಮಾತ್ ಬಂದಿಲ್ಲ ಅಂದರೆ ಬರೀ ಬಂದು ಅಡುಗೆ ಮಾಡಬೇಕಾಗುತ್ತಾರೆ. ಆವಾಗ ಟೈಮ್ ಇರುತ್ತೆ. ಅದಕ್ಕೆ ಏನು ಹೇಳ್ಬೇಕು ಅವರಿಗೆ? ಏನು ಬೇಡ, ಯಾರು ಏನು ಮಾಡೋಕ್ಕೂ ಅಂತ ಕೇಳ್ತಾರೆ. ನೀನು ಇರ್ತೀಯ ಅಂತ ಅವ್ನು ಕೇಳೋದು. ಮತ್ತೆ ಇವೆಲ್ಲ ಅತಿ ಆಯ್ತದು. ಅತಿ ನಂಬೋದು ಎಷ್ಟು ತಪ್ಪೋ, ಅತಿ ನಂಬದೇ ಇರೋದು ಅಷ್ಟೇ ತಪ್ಪು. ಅತಿ ಸರ್ವತ್ರ ವಜ್ಜೆ ಇಲ್ಲ. ಅಪನಂಬಿಕೆಗೆ ಒಂದು ಮಿತಿ ಇರಬೇಕು, ನಂಬಿಕೆಗೆ ಒಂದು ಬೇಸಿಸ್ ಇರಬೇಕು. ಯಾವುದು ಬೇಸಿಸ್ ತೋರಿಸ್ತಾ ಹೋದರೆ ಏನೂ ಅರ್ಥ ಇಲ್ಲ. ಕೆಟ್ಟದವ್ರು ಮೋಸ ಹೋದವ್ರು ಇದ್ದಾರೆ, ಬರೀ ಮಾತಿನಲ್ಲೇ ಕೊಟ್ಬಿಡೋದು, ಆಮೇಲೆ ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳೋದು, ನಾನು ಕೊಟ್ಟೆ ಅಂತ ಇನ್ನೋ ಕೊಟ್ಟೆ ಅಂತ ಸೇರಿಸ್ಬಿಡೋದು, ಎಲ್ಲ ಮಾಡ್ತಾರೆ. ಆಗಿನ ಕಾಲಕ್ಕೇನು ಸರಿ ಇರ್ತಾರೆ, ಮುಂದೆ ತಲೆ ಕೆಟ್ಟೋಯ್ತು ಅವ್ರಿಗೆ. ಅದಕ್ಕೇನು ಮಾಡೋಕ್ಕೆ ಯಾವಾಗಲೂ ಕೂಡ ಎಷ್ಟೇ ಆಪ್ತರಾಗಿದ್ದರೂ ಕೂಡ ಒಂದು ರೆಕಾರ್ಡ್ ಇರಬೇಕು ಯಾವಾಗ. ಇಲ್ದ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ರೆಕಾರ್ಡ್ ಇಲ್ಲ ಅಂಬೋದೇ ಅವ್ನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಾಯಲ್ಲಿ ಹೇಳಿದ್ದೇನೆ ಅಷ್ಟೇ, ಅದಿಲ್ಲ ಅಂತ ಆಗೋಯ್ತು. ಮುಂದೆ ಶಿಕ್ಷೆ ಅನುಭವಿಸೋವೆಲ್ಲ ಬೇರೆ. ಈಗಂತೂ ಇವನಿಗೆ ಲಾಸ್ ಆಗುತ್ತಾ? ಅದಾಗಬಾರ್ದು ಅಂತಿದ್ದರೆ ಒಂದು ಬೇಸಿಸ್ ಇಲ್ಲದೆ ಕೆಲಸ ಮಾಡಬಾರ್ದು. ಸಾತ್ವಿಕಿ. ಯಾವಾಗ ಒಳ್ಳೆ ಬೇಸಿಸ್ ಇದ್ದು ಮೋಸ ಹೋಗಿಬಿಟ್ರೆ, ನೀವು ಕಂಪ್ಲೇಂಟ್ ಕೊಟ್ಟರೆ ವೆಲಿಡಿಟಿ ಅದಕ್ಕೆ ಇಟ್ಟರೆ ನಿಮಗೆ ಸಿಗುತ್ತೆ. ಏನು ಇಲ್ದವ್ರು ಹೆಂಗೆ ಸಿಗಬೇಕು ನಮಗೆ? ಆಗೋದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ತದನ್ಯಸ್ಯಾಪಿ ಅನುಸಾರೇಣ ನಿರ್ಗುಣ. ಎಲ್ಲಿ ಹೋಗುತ್ತೆ ಗೊತ್ತಾ? ಅದಕ್ಕೆ ಶಾಸ್ತ್ರ ಎಷ್ಟು ಬಂದುಬಿಟ್ಟಿದೆ ಇದಕ್ಕೆ. ಒಂದು ನಂಬಿಕೆ ಬಂದ ಮೇಲೆ ಆಚಾರ್ಯ ಗುರುಗಳು ನಂಬಿಕೆ ಆಯ್ತು. ಈಗ ಒಂದೇ ಅಷ್ಟೇ ಪ್ರಮಾಣ ತೋರಿಸಿ ನೋಡಿಬಿಡ್ಬೋದು. ಆಮೇಲೆ ಮತ್ತೆ ಪ್ರಮಾಣ ಕೇಳೋಕ್ಕೆ ಹೋಗೋದಿಲ್ಲ. ಮತ್ತು ಆ ಮುಹೂರ್ತ ನಿಶ್ಚಯ ಮಾಡಕ್ಕೆ ಕೇಳೋರು ಯಾರು ಕೂಡ ಪ್ರಮಾಣ ತೋರಿಸಿ ಅಂತ ಕೇಳ್ತಾರ? ಇಂಥ ದಿವಸ ನಮ್ಗೆ ಮುಹೂರ್ತ ಬೇಕು ಅಷ್ಟೇ ಹೊರತು ಬೇರೆ ಬೇಕಿಲ್ಲ, ಇನ್ನೇನೇ ಕೇಳೋದಿಲ್ಲ.
ಅದು ವೆರಿಫೈ ಮಾಡೋ ಶಕ್ತಿ ಇದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದವನು ಫಸ್ಟು. ಆ ಶಕ್ತಿ ಕೂಡ ಇಲ್ಲ ಅವರಿಗೆ, ನಂಬಿಕೆ ಅಷ್ಟೇ ಇಲ್ಲಿ ಬೇಕಾ, ಯಾವ ಆಧಾರನೂ ಇಲ್ಲ. ಅಶ್ರುತ್ವಾಪಿ ಪ್ರಮಾಣಂ ಯೋ ವಾಸುದೇವೈಕ ಸಂಶ್ರಯ ಸನಿರ್ಗುಣೋ ಭಾಗವತಃ ಸಮುದ್ದಿಷ್ಟೋ ಮನೀಷಿಭಿ ಇತಿ ಚ. ಆಚಾರ್ಯ ಇದ್ದಾರೆ, ಅಶ್ರುತ್ವಾಪಿ ಏನು ಕೇಳೇ ಇಲ್ಲ. ಅಚ್ಯುತಪೇಶ ಪಾಠ ಶುರು ಮಾಡಿದ್ದಾರೆ, ಭಾಗವತ ನಡೀತಾ ಇದೆ, ಅದು ಯಾವುದೋ ಕನ್ಫ್ಯೂಷನ್ ಬಂದಿದೆ, ಆಚಾರ್ಯ ಸರಿ ಅಂತ ಹೇಳಿದರು. ಗೊತ್ತಲ್ಲ ಕತೆ ಕೇಳಿರ್ತೇವೆ, ಹೇಗೆ ಅಂತ ಕೇಳಿದ್ರೆ ಹಂಗೆ ಗೊತ್ತು ಹೇಳಿ ನೋಡಿ ಹೇಳ್ತೀರಿ ಕೇಳಿ. ಈಗ ಈ ಜಮದಲ್ಲಿ ಓದಿಲ್ಲ, ಅವ್ರು ಓದಿ ಗೊತ್ತಿಲ್ಲದೆ ಇರೋದಿಲ್ಲ, ಬಟ್ ಯಾವುದು ಈಗ ಓದಿಲ್ಲ. ಅದು ಸೂಪರ್, ಅದು ಬಹಳ ದೊಡ್ಡ ಶ್ರದ್ಧೆ. ಏನಂತಾರೆ ಅದಕ್ಕೆ, ಆ ದೇವತೆಗಳು ಬಿಟ್ಟರೆ ಬೇರೆಯವ್ರಿಗೆ ಬರೋದಿಲ್ಲ. ಅವ್ರಿಗಿರೋದಂತೂ ಸಾಮಾನ್ಯ ದೇವತೆಗಳಿಗೂ ಬರೋದಿಲ್ಲ, ಬರೋದು ಅವ್ರಿಗೊಬ್ಬರು ರುಚಿಗಳು ಸ್ಪೆಷಲ್. ಎಲ್ಲ ಹೇಳ್ತಾನೆ, ಕೇಳಿದ್ದು ಹೇಳ್ತಾನೆ, ಹೇಳ್ಕೊಟ್ಟಿದ್ದು ಹೇಳ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಅವಳೆ, ಹೇಳ್ಕೊಟ್ಟು 10 ಸರಿ ಕೇಳಿದ್ರೆ ಹೇಳ್ತಾನೆ, ಅದರಲ್ಲಿ ಬೇರೆ ಆಗ್ತಾ ಹೋಗುತ್ತೆ ಜ್ಞಾನ. ಇದು ಆಚಾರ್ಯ ಅಪ್ಲೈ ಮಾಡಬೇಕಿಲ್ಲ. ಅಶ್ರುತ್ವಾಪಿ ಪ್ರಮಾಣಂ ಯೋ ವಾಸುದೇವೈಕ ಸಂಶ್ರಯ. ಅವ್ರು ಕೇಳಿದ್ರು, ಜನ್ಮದಲ್ಲೇ ಭಾಗವತ ಓದಿಲ್ಲ ನೀವೀಗ ಹೇಗೆ ಹೇಳ್ತೀರಿ? ಅಲ್ಲ, ಓದಿದ್ದಿಲ್ಲ. ಪೂರ್ವಜನ್ಮಸಿ ವೇದ ಕೆಲೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ನೆನಪಿರ್ಬೇಕು. ಸ ನಿರ್ಗುಣೋ ಭಾಗವತಃ ಸಮುದ್ದಿಷ್ಟೋ ನಿರ್ಗುಣ ಭಾಗವತ ಅಂತ ಕರೀತಾರೆ. ಈ ಹೆಸರು ದುರ್ಜಗಳಿಗೆ ಅಷ್ಟೇ 100% ಅಪ್ಲೈ ಆಗೋದು ಅವರಿಗೆ. ದೇವರಿಗೆ ಅದು ಪ್ರಶ್ನೆನೇ ಬರೋದಿಲ್ಲ, ಅದು ಅಕ್ವರ್ಡ್ ಅಲ್ಲೇ ಅಲ್ಲ, ಅದರಿಂದ ಗುಂಪಿ ಸೇರೋದಿಲ್ಲ. ಸಾತ್ವಿಕಂ ಸುಖಮಾತ್ಮೋತ್ಥಂ, ಇವೆಲ್ಲ ಅದರ ಭಗವದ್ಗೀತೆಯಲ್ಲಿ ಬಂದಿರೋ ವಿಚಾರಗಳನ್ನೇ ಬೇರೆ ಇದರಲ್ಲಿ ಹೇಳ್ತಾರೆ. ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂತು ರಾಜಸಂ ತಾಮಸಂ ಮೋಹದೈನ್ಯೋತ್ಥಂ ನಿರ್ಗುಣಂ ಮದಪಾಶ್ರಯಂ. ಎಲ್ಲದು ನಿರ್ಗುಣ. ಅಲ್ಲಿ ಮಾಡಿಲ್ಲ ಈ ಕೆಲಸನ 3 ಮಾಡ್ತಾ ಹೇಳಿದ್ದಾರೆ ಅದರಲ್ಲಿ. 18ನೇ ಅಧ್ಯಾಯದೊಳಗೆ 17ರಲ್ಲಿ ಶುರು ಮಾಡಿದ್ರು ಹೇಳೋದಕ್ಕೆ, 18ರಲ್ಲೆಲ್ಲ ಹೇಳ್ತಾ ಬಂದರು. 2 ಸೇರಿ ಫುಲ್ ಆಗುತ್ತೆ. ಅದು ಎಲ್ಲೂ ಕೂಡ ಪ್ರತಿ ಸರ್ತಿ ನಿರ್ಗುಣ ಸೇರಿಸೋದಿಲ್ಲ, ಈ ನಿರ್ಗುಣ ಪ್ರತಿ ಸರ್ತಿ ಸೇರಿಸ್ತಾರೆ. ಯಾಕಂದ್ರೆ ನಿನ್ನೆ ಮುಂದಿನ ಸ್ಟೇಜ್ ಅದು. ಸಾತ್ವಿಕಂ ಸುಖಮಾತ್ಮೋತ್ಥಂ. ಆತ್ಮಸುಖ ಅಂದ್ರೇನು? ಒಂಥರ ಮನಸ್ಸಲ್ಲಿ ಭಾರಿ ಖುಷಿ ಆಗುತ್ತೆ, ಸಾತ್ವಿಕ ಸುಖ ಅಂತ ಕರೀತಾರೆ. ಯಾರಿಗೂ ಮೋಸ ಮಾಡಿಬಿಡ್ತಾನೆ, ಖುಷಿ ಆಗಲ್ಲ ಅವನಿಗೆ. ಯಾವ ಸಿಕ್ಬಿಟ್ರೆ ಅವ್ರು ಇದು ಮಾಡೋವರಿಗೂ ಗ್ಯಾರಂಟಿ ಇದ್ದು ಬೋಸ್ ಭಾರಿ ಟೆನ್ಷನ್ ಅವನಿಗೆ. ಇಲ್ಲಿರೋದು ಆರಾಮಾಗಿರ್ತಾರೆ. ಸುಖ ಆತ್ಮೋತ್ವ. ಇನ್ನೂ ಹೇಳೋದು ಆತ್ಮ ಅಂದರೆ ಪರಮಾತ್ಮ. ದೇವರಿಗೆ ಸಂಬಂಧಪಟ್ಟ ವಿಷಯ ಕೇಳಿ ಸುಖಪಟ್ಟುಬಿಟ್ರೆ ಅದು ಸಾತ್ವಿಕ ಸುಖ. ದೇವರಿಗೆ ಸಂಬಂಧಪಟ್ಟ ವಿಷಯ ಕೇಳಿದಾಗ ಅದು ಸಾತ್ವಿಕ ಸುಖ. ವಿಷಯೋತ್ತಂತು ರಾಜಸಂ. ಯಾಕೆ ಖುಷಿ ಇದೆ? ಏನೋ ತಿಂದೆ ಖುಷಿ ಇತ್ತು, ಅದು ಮುಗಿತು ಹೋಯಿತು, ಅದು ಬಂತಲ್ಲ. ಆಗಮಾಪಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಬಂದಾಯಿತು ಹೋದಾಯಿತು. ಏನೋ ಸ್ವರೂಪ ಸುಖನೇ. ಆತ್ಮ ಅಂದರೆ ಸ್ವರೂಪ ಅಂತಲೂ ಅರ್ಥ. ಪರಮಾತ್ಮ ಅನುಗ್ರಹದಿಂದ ಸ್ವರೂಪದಲ್ಲಿ ಅರ್ಥ ಆಗೋದು, ಮನಸ್ಸಿನೊಳಗೆ ಸಿಗೋದು. ಒಳ್ಳೆ ಸುದ್ದಿ ಕೇಳ್ತಾರೆ, ಹೊರಗಿಂದೇನೇ ಇಲ್ಲ, ಕುಡಿದಾಡ್ಬಿಡ್ತಾರೆ. ಅದಕ್ಕೆ ಸುಖ ಒಳಗಿಂದ ಸುಖ ಆಗ್ತಾ ಇದೆ. ತಾಮಸಂ ಮೋಹದೈನ್ಯೋತ್ತಮ. ತಪ್ಪು ತಿಳ್ಕೊಂಡು ಖುಷಿ ಪಡ್ತಾನಲ್ಲ, ಅದು ತಾಮಸ ಸುಖ. ಮೋಸ ಮಾಡಿ ಸುಖ ಪಡೋದು, ಸದ್ಯ ಸಿಗಲಿಲ್ಲಪ್ಪ ನನಗೆ ಬಚಾವಾದೆ ಅಂತೇಳಿ ತಪ್ಪು ಸುಖನ ಅದು ಅಲ್ಲ. ಮನ್ಕೋತಾರಷ್ಟೇ, ಒಳಗೆ ಕೊರಿತಾರೆ ಬಿಡೋದಿಲ್ಲ. ಎಷ್ಟು ಆದರೂ ಅವ್ರಿಗೆ ಗ್ಯಾರಂಟಿ ಸಿಗೋದಿಲ್ಲ. ನಿರ್ಗುಣಂ ಮದಪಾಶ್ರಯಂ. ನಿರ್ಗುಣ ಮತ್ತು ಬೇರೆ ಬಗ್ಗೆ ಯಾವಾಗಲೂ ಕೂಡ ಡಿಪೆಂಡ್ ಆಗಿಬಿಟ್ರೆ ಅದೇನಾಗುತ್ತೆ? ನಿರ್ಗುಣ ಸುಖ ಅಂತ ಕರೀತಾರೆ. ಈ ಸುಖದ ಕಾನ್ಸೆಪ್ಟೇ ಜನಕ್ಕೆ ಗೊತ್ತಿಲ್ಲ. ಈ ಕುಡಿದ್ರೆ ಸುಖ, ತಿಂದರೆ ಸುಖ, ಅವೆಲ್ಲ ಬಿಟ್ಟು ಬಿಡಬೇಕು. ಸುಖದ ಯೋಚನೆ ಮಾಡಬೇಕು. ಇದರಿಂದ ಬಂದ ಸುಖ. ಕಾಪಿ ಹೊಡೆದು ಬರದ ಜ್ಞಾನ ಅಂತ ಕರೀತಾರ? ಬರೆದಿರೋ ಎಲ್ಲ ಸರಿಯಾಗಿ ಬರೆದಾನೆ, ನೋಡಿ ಬರೆದಿದ್ದಾನೆ ಹೋಯ್ತಾನೆ. ನೋಡಿದೆ ಬರದ ಅದನ್ನು ಜ್ಞಾನ ಅಂತ ಕರೀತಾರೆ. ಗೊತ್ತಾಯ್ತಾ? ಹೇಳದೇ ಇದ್ದಿದ್ದೂ ಬರದ, ಇನ್ನೂ ದೊಡ್ಡ ಜ್ಞಾನ ಆಯ್ತು. ಹೇಳದೇ ಇದ್ದಿದ್ದೂ ಬರದ, ಇವರಿಗೆ ಆಶ್ಚರ್ಯ ಆಗೋಷ್ಟು ಬರದ. ಅದೆಲ್ಲ ಭಾಳ ದೊಡ್ಡ ಸಂಗತಿಗಳು. ಅದು ಬಿಟ್ಟುಬಿಟ್ಟು ಏನಾಗ್ತಿದೆ ಇಲ್ಲಿ, ತಪ್ಪು ಹೇಳಿಬಿಟ್ರೆ ಅದ್ರ ಜ್ಞಾನ ಅಂತ ಕರ್ಕೊಳಕ್ಕೆ ಹೋಗಬಾರದು ಯಾವಾಗ. ಗುಣ ಅಂದರೆ ಈ ಪ್ರಕೃತಿಯ ಗುಣಗಳಿಂದ ಬಂದದ್ದಲ್ಲ. ಗೊತ್ತಾಯ್ತು? ಪ್ರಕೃತಿಯ ಗುಣಗಳಿಂದ ಬಂದ ಜ್ಞಾನ ಅಲ್ಲ ಅದು. ಯಾವುದೇ ಸ್ವರೂಪ ಸಾಕ್ಷಿಯಿಂದ ಬಂದ ಜ್ಞಾನ. ಸಾಕ್ಷಿಯಿಂದ ಬರೋ ಜ್ಞಾನ ಯಾವಾಗಲೂ ಏನಾಗಿರುತ್ತೆ? ಸರಿ ಇರಲೇಬೇಕು. ಅಪ್ರೋಕ್ಷ ಜ್ಞಾನ ಬಂದಮೇಲೆ ಏನಾಯಿತು ಅವನಿಗೆ? ಸಾಕ್ಷಿಯಿಂದ ಕಂಡಾಯ್ತು ಅವನು. ತಪ್ಪಾಗೋ ಚಾನ್ಸೇ ಇಲ್ಲ. ಆಮೇಲೆ ಬದಲಿ ನೋಡಿ ಆಯ್ತು ನಾವೀಗ. ಮತ್ತೇನು ಬರೋದು? ನಿಮಗೆ ಡೌಟ್ ಇದೆ, ಅದು ನೀರು ಹೌದೋ ಅಲ್ಲೋ ದೂರದಿಂದ ನೋಡ್ತಾ ಇದ್ದಾನೆ, ಮಿರೇಜ್ ಕಾಣಿಸ್ತಾ ಇದೆ. ಅದು ಮಿರೇಜ್ ಹೇಗೆ ಮಾಡುತ್ತೆ ಗೊತ್ತಾ? ಹೋದಾಗ ಅದು ಮುಂದೆ ಹೋಗ್ತಾರೆ ಇಲ್ಲ, ಇದು ಮುಂದೆ ಹೋಗಲಿಲ್ಲ. ಇದು ಸರಿ ಹೋಯ್ತು. ಆಮೇಲೆ ಯೋಚನೆ ಮಾಡಿದ, ಬಿಟ್ಟು ನೋಡಿದ ತಣ್ಣಗಿದೆ, ಇನ್ನೂ ಕನ್ಫರ್ಮ್ ಆಯಿತು. ಆಮೇಲೆ ಕುಡಿದು ಬಿಟ್ಟ. ಆಮೇಲೆ ಇನ್ನೂ ಅದು ನೀರು ಹೌದೋ ಅಲ್ಲೋ ಯೋಚನೆ ಮಾಡ್ತಾನ. ರಿಸಲ್ಟ್ ಆಯ್ತು, ಊರು ತಲುಪಿ ಆಗಿದೆ. ಇನ್ನೂ ಇದರ ಊರಿಗೆ ಬಂದಿದ್ದ ಅನ್ನೋದ್ರ ಕಡೆ ಏನು ಮಾಡಬೇಕು? ಅವನು ಹುಚ್ಚ ಅಂತ ಕರೀತಾನೆ. ಎಷ್ಟೋ ಸರ್ತೆ ರೈಲು ಸಾಲ ನಿಂತು ಬಿಟ್ಟಿರ್ತಾನೆ, ಬಸ್ಗಳು ರೈಲುಗಳು. ಇವ್ರು ಬಂದು ಯಾರು ಹಚ್ಚಿ ಹೋಗ್ಬಿಡ್ತಾನೆ, ಇವನು ಕೂತ್ಬಿಡ್ತಾರೆ. ಆಮೇಲೆ ಡೌಟ್ ಬರುತ್ತೆ, ಇದು ಅದೋ ಬೇರೆ ಟ್ರೈನ್ ಗೊತ್ತಿಲ್ಲ, ಎಲ್ಲಿವರೆಗೂ ಬರುತ್ತೆ, ಊರಿಗೆ ಬರೋವರೆಗೂ ಇರ್ಬೋದು ಕೊನೆ ಪಕ್ಷ. ಆಮೇಲೆ ನೋಡಿದ್ರೆ ಇನ್ನೂ ಡೌಟ್ ಇಲ್ಲಿ ಸದ್ಯ ಬಿಟ್ಟುಬಿಡ್ತಾರೆ, ತೆಗೆದು ಹಾಕಿಬಿಡ್ತಾರೆ. ಆ ಸ್ಟೇಜ್ ಬರ್ಬೋದು. ಅದು ಸಂಶಯ ದಾಟಿದ ಸ್ಟೇಜ್. ಬಂದಾಗಿಬಿಟ್ಟು ಈಗ ಅಲ್ಲಿವರೆಗೆ ಸ್ವಲ್ಪ ಚಾನ್ಸ್ ಇರ್ಬೋದು. ಗೊತ್ತಾಯ್ತಾ? ಯಾವುದೋ ಒಂದು ಏನೋ ಒಂದು ಆಗಿರ್ಬೋದು. ಅಲ್ಲಿ ಏನಾಗೋ ಚಾನ್ಸ್, ಅದೇನು ಸಾಕ್ಷಿ ಒಪ್ಕೊಂಡ್ಬಿಟ್ಟಿದೆ. ಅದು ಸಾಕ್ಷಿ ಅಪ್ರೂವ್ಡ್ ಬೈ ಸಾಕ್ಷಿ.
ಎಲ್ಲ ಡ್ರಾಫ್ಟ್ ರೆಡಿ ಇದೆ, ಸೈನ್ ಆಗಿಲ್ಲ. ಸೈನ್ ಆಗಿದ್ದು ಡಿಸ್ಪರ್ಸ್ ಆಗಿಲ್ಲ, ಆರ್ಚಿವರು ಔಷಧ ತೊಗೊಳ್ಬೋದು ಅವರು. ಅವ್ರ ಕೈಯಿಂದ ಬಿಟ್ಟಿಲ್ಲ ಅದನ್ನು, ಇನ್ನೂ ಚಾನ್ಸ್ ಇದೆ. ಬಿಟ್ಟು ಇವ್ರ ಕೈ ಸೇರಿದ್ರೆ ಕಷ್ಟ. ರಿಪೋರ್ಟ್ ಮಾಡ್ಕೊಂಡ್ರೆ ಭಾರಿ ಬಂದು ಒಟ್ಟು ಕೋರ್ಟಿಗೆ ಹೋಗ್ಬೇಕು, ಮತ್ತೆ ವಾಪಸ್ ಕಳ್ಸೋಕೆ ಬರೋಲ್ಲ. ಹಾಂ, ಸಾತ್ವಿಕ ಆಗ್ಬೋದು, ಇದ್ದಿದ್ರಲ್ಲಿ ಬೆಸ್ಟ್ ಆಗಿರ್ಬೋದು. ಯಾವ ಇಲ್ಲದೆ ತಿಳ್ಕೊಂಡಿದ್ದು ಇಷ್ಟಾದರೂ ಕೂಡ ಅದಕ್ಕೆ ರಿಸ್ಕ್ ಇದೆ. ಒಮ್ಮೊಮ್ಮೆ ತಪ್ಪಿರು ಎಲ್ಲೋ ಒಂದು ಎಲ್ಲ ಅಲ್ಲದೆ ಹೋದರೂ ಕೂಡ ಒಮ್ಮೊಮ್ಮೆ ಇದಾಗ್ಬೋದು. ಸಾಕ್ಷಿ ಮಾಡಿದ್ರೆ ಏನೇನು ಆಗಲ್ಲ, 100%. ನಿರ್ಗುಣೋ ಭಾಗವತ್. ಆತ್ಮ ಶಬ್ದಕ್ಕೆ ಹೇಳಿದೆ 3 ಅರ್ಥ. ಹಾಂ, ನಿರ್ಗುಣ ಅಲ್ಲ, ಸ್ವರೂಪ ಸುಖ ವ್ಯಕ್ತ ಆಗಿದೆ. ಇಲ್ಲಿ ಏನಿದೆ, ಈ ಸ್ಟೇಜ್ ಇಲ್ಲೇ ಇಲ್ಲ ಅವನೀಗ. ಇಲ್ಲಿ ಗುಣ ಇದ್ದು ಎಫೆಕ್ಟ್ ಇಲ್ಲ, ಅಲ್ಲಿ ಗುಣಗಳೇ ಇಲ್ಲ ಈಗ ಸಾತ್ವಿಕ. ಆ ಸ್ಟೇಜ್ ಮುಕ್ತಿಯಲ್ಲಿ ಏನಿಲ್ಲ, ಅಪರೋಕ್ಷ ಜ್ಞಾನ ನಮ್ಮಲ್ಲಿ ಇದ್ದಾನೀಗ. ಬಟ್ ನಮ್ಮಂತೆ ಇಲ್ಲ ಅವರು, ಯಾಕೆಂದರೆ ಡೀಲಿಂಗ್ ಆಗಿಬಿಟ್ಟಿದ್ದಾರೆ. ಮುಕ್ತಿಯಲ್ಲಿ ಅವನು ಇದೇ ಇಲ್ಲ, ಹೊರಗಡೆ ಪದಾರ್ಥಗಳೇ ಇಲ್ಲ. ಅರ್ಥ ಆಯ್ತಾ? ಈಗ ನೀವು ಕರೆಂಟಿದ್ದು ಹುಷಾರಾಗಿದ್ದೀರಿ, ಸರಿ, ಕರೆಂಟೇ ಇಲ್ಲ, ನಿಶ್ಚಿಂತೆ. ಕರೆಂಟಲ್ಲಿ ಶಾಕ್ ಹೊಡೆಯೋ ಚಾನ್ಸೇ ಇಲ್ಲ ನಿಮಗೆ. ಆ ಥರ ಕರೆಂಟ್ ಇದೆ, ಶಾಕ್ ಹೊಡಿತಾ ಇಲ್ಲ, ಅದು ಜ್ಞಾನ. ಅದು ಗೊತ್ತಾಯ್ತಾ? ಕರೆಂಟ್ ಹಾಕೊಳ್ಳೋದು 100% ಹೊಡೆಯೋದಿಲ್ಲ, ಪೂರ್ತಿ ಪರ್ಫೆಕ್ಟ್, ಅದು ಯೋಚನೆ ಇಲ್ಲ. ಗೊತ್ತಾಯ್ತಾ? ಆ ಮುಕ್ತಿಯಲ್ಲಿ ಏನಿರೋದಿಲ್ಲ, ನಿರ್ಗುಣ. ಮುಕ್ತಿ ನಿರ್ಗುಣವಾದ ಸ್ಥಳ. ನಿರ್ಗುಣ ಅಂದರೆ ಗುಣ ಇಲ್ಲ ಅಂತಲ್ಲ, ಪ್ರಾಕೃತ ಗುಣ ಎಂಟ್ರಿ ಅದಕ್ಕೆ ಇಲ್ಲೇ ಇಲ್ಲ. ಇವತ್ತು ಉದಾಹರಣೆ, ಜ್ಯುವೆಲರಿ ಶಾಪು ಸ್ಟೀಲ್ ಪಾತ್ರೆ ಕೇಳಿದ್ರೆ ಕೊಡ್ತಾನೆ, ಅವನು ಕುಡಿಯೋಕೆ ಇಟ್ಕೊಂಡಿರ್ಬೋದು ಸ್ಟೀಲ್ ಲೋಟನ, ಆದರೆ ಅದು ಏನಲ್ಲ, ಮಾರಾಟದ್ದಲ್ಲ. ಅರ್ಥ ಆಯ್ತಾ? ಈಗ ಅದೇ ರೀತಿಯಲ್ಲಿ ತಿಬ್ಬ ಇದಕ್ಕೆ ಹೋಗ್ಬಿಟ್ಟು ಇದ್ಲಾಗ್ಲಿಗೆ ಹೋಗ್ಬಿಟ್ಟು ಸುವರ್ಣ ಕೇಳಿದ್ರೆ ಕೊಡ್ತಾನ? ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಇದು ಅದು ಮುಕ್ತಿಯಲ್ಲಿ ಏನು ಚಾನ್ಸ್ ಇಲ್ಲ ಅಂದರೆ ಗುಣಗಳಿಗೆ ಚಾನ್ಸೇ ಇಲ್ಲ, ಅದು ನಿರ್ಗುಣ. ಇದು ಹಾಗಲ್ಲ, ಗುಣದ ಮಧ್ಯೆ ಇದ್ದಾನವನು, ಡೀಲಿಂಕ್ ಆಗಿದ್ದಾನೆ. ಆದ್ದರಿಂದ ಇವನು ಸಮಸ್ಯೆ ಇಲ್ಲ. ಆದರೆ ಇನ್ನೂ ಇದೆ, ಗುಣ ಕಳ್ಕೊಬೇಕಾದ ಸಮಸ್ಯೆ ಇದೆ ಅವನಿಗೆ. ಕಟ್ಟು ಬಿಟ್ಟು ಕೂಡಿಸಿದ್ದಾರೆ, ಕಟ್ಟು ಕೂಡಿಸಿದ್ದಾರೆ. ಅವನಿಗಿಂತ ಭಾರಿ ವಾಸಿ ಇವನು. ಈಗ ಅಂದ್ಕೊಂಡ್ರೆ ಹೋಗ್ಬಿಡತ್ತೆ. ಸುಮ್ಮನೆ ಕೂತಿದ್ದಾರೆ ಸ್ವಲ್ಪ ಹೊತ್ತು, ಯೋಚನೆ ಇಲ್ಲ. ಅವನು ಹಾಗೆ ಅಲ್ಲಿ ಗಟ್ಟೇ ಇಲ್ಲ, ಹಗ್ಗ ಕೂಡ ಇಲ್ಲ. ಗುಣ ಅಂದರೆ ಹಗ್ಗನೇ ಇಲ್ಲ, ಚಾನ್ಸೇ ಇಲ್ಲ. ಆ ಸ್ಟೇಜ್ನ ಯಾರು ಯೋಚನೆ ಮಾಡಲಿಲ್ಲ. ಆ ಯೋಚನೆ ಮಾಡಿಬಿಟ್ರೆ ಬ್ರಹ್ಮ ನಿರ್ಗುಣಕ್ಕೆ ಅರ್ಥ ಆಗಿಬಿಡುತ್ತಾಗ. ಅಲ್ಲಿಗೆ ಹೋದವ್ರು ನಿರ್ಗುಣ ಆಗೋದಾದ್ರೆ ಪರಮ ನಿರ್ಗುಣ ಆಗಿರಲೇಬೇಕಲ್ಲ. ಇವನು ಒಂದು ಕಾಲಕ್ಕೆ ನಿರ್ಗುಣ ಆದ, ಪರಮಾತ್ಮ ಯಾವುದೇ ನಿರ್ಗುಣ. ಮಹಾಲಕ್ಷ್ಮಿ ನಾವಲ್ಲಿ ನಿರ್ಗುಣದೇ, ದೇವರ ಅನುಗ್ರಹ ಬೇಕು ಅವ್ರಿಗೆ. ಹಾಗೆ ನಿರ್ಗುಣ ಶಬ್ದಕ್ಕೆ ಇತ್ತು. ಇದೆಲ್ಲ ಓದಿದ ಮೇಲೆ ನಿರ್ಗುಣ ಹೇಳಕ್ಕೆ ಬರೋದೇ ಇಲ್ಲ. ಈ ಪದ ಯಾಕೆ ಉಪಯೋಗಿಸೋದಾಗಿದೆ ಮಧ್ಯೆ ಮಧ್ಯೆ? ನಿರ್ಗುಣ ಅವ್ರ ಪ್ರಕಾರ ಒಂದೇ ಆಗಬೇಕು. ಮಧ್ಯೆ ಮಧ್ಯೆ ಸುಖ ಯಾಕೆ ನಿರ್ಗುಣ ಆಗುತ್ತೆ? ಬ್ರಹ್ಮ ನಿರ್ಗುಣ ಆಗಬೇಕು, ಸುಖ ಯಾಕೆ ನಿರ್ಗುಣ ಆಗಬೇಕು? ಸೊ ಅದು ಡಿಫರೆಂಟ್ ಗುಣ ಇದು. ತ್ರಿಗುಣಗಳಿಂದ ಬೇರೆ ಆಗಿತ್ತು ಅಷ್ಟೇ. ಸಾತ್ವಿಕಂ ಇವೆಲ್ಲ ಉತ್ತರ ಕೊಡೋದು, ಇವೆಲ್ಲ ಸೆಕೆಂಡ್ರಿ, ಇದೆಲ್ಲ ಓದಲೇಬೇಕಾಗಿಲ್ಲ. ಆ ಥರ ಸುಮ್ಮನೆ ಏನೋ ಇದ್ದಾರೆ, ಓದ್ಕೊಂಡೋಗಿ ಅಷ್ಟೇ. ಸಾತ್ವಿಕಂ ಸುಖಮಾತ್ಮೋತ್ತಂ ವಿಷಯೋತ್ಥಂತು ರಾಜಸಂ ತಾಮಸಂ ಮೋಹ ದೈನ್ಯ. ಕಾಲಿಡಿದು ಗೋಳಾಡಿಸಿ ಇದು ಮಾಡೋದು ನಿಸ್ಕೊಂಡ, ಅದು 10 ಪೈಸಾ ಖುಷಿಯಿಂದ ಹೊರಟ. ನೋಡೋರಿಗೆ ಅಸಹ್ಯ, ಏನು ಪ್ರಾಣಿ ಅವನು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಏನು ಒಂದು ಹೇಳ್ತಾರೆ, ಪಿಶಾಚಿ ಗಂಟು ಬಿದ್ದಾನೆ. ಅದು ಬೇರೆ, ಅದು ಗೌರವ ಕೊಡಲಿಲ್ಲ, ಬಿಸಾಕಿದ ಮತ್ತೆ ಗೌರವ, ಅದು ಶ್ರೇಷ್ಠ. ಅದು ಸುಖ, ಅದು ನೋಡೋದಕ್ಕೆ ಅಸಹ್ಯ ಬರೋ ಸುಖ, ಅದು ತಾಮಸ. ದೈನ್ಯ, ಬೇಡಿಕೆ, ಯಾಚನೆ ಇವೆಲ್ಲ ಕೂಡ ಕೆಟ್ಟದ್ದು ಕೂಡ. ವಿಷಯದಿಂದ ಬಂದಿದ್ದೆಲ್ಲ, ತಂದೆ ಮನೆಯಲ್ಲಿದ್ದಾನೆ ಸುಖವಾಗಿದ್ದಾನೆ, ಆದರೂ ಮನೆಯಿಂದ ಸುಖವಾಗಿದ್ದಾನೆ, ಹೊರಗೋದ್ರೆ ಬಿಸಿ ಇಲ್ಲ. ಹಾಗಲ್ಲ, ಮೋಕ್ಷದಲ್ಲಿ ಹೆಸರು ಕೂಡ ಇಲ್ಲ. ಆ ಸ್ಟೇಜ್ ರೀಚ್ ಆಗುತ್ತೆ. ಪರೋಕ್ಷ ಇವತ್ತು ಇದೆಲ್ಲ ಗೊತ್ತಾದರೆ ಸುಖ ಪಡ್ತೀವಿ ಅಂತ ಹೇಳೋಲ್ಲ, ಸುಳ್ಳು ಹೇಳ್ತಾರೆ ಅಂತ ಆಗುತ್ತೆ. ಜನ ಪಡೋ ಸುಖ ಎಲ್ಲ ಏನದು? 90% ತಾಮಸ, ಸ್ವಲ್ಪ ರಾಜಸ. ಸಾತ್ವಿಕದ ಟ್ರೇಸು ಇರೋಲ್ಲ ಅದರೊಳಗೆ. ಸತ್ಯ ಹೇಳಿ ಖುಷಿ ಪಡ್ತಾ, ಅದು ಸಾತ್ವಿಕ ಸುಖ. ಸತ್ಯ ಹೇಳಿ ಖುಷಿ ಪಟ್ಟರೆ, ಸುಳ್ಳು ಹೇಳಿ ಖುಷಿ ಪಟ್ಟರೆ ಅದು ತಾಮಸ. ಅರ್ಧಬರ್ಧ ಸತ್ಯ ಹೇಳಿದರೆ ರಾಜಸ ಅಷ್ಟೇ. ಪರೋಕ್ಷ ಜ್ಞಾನಮಾತ್ಮೋತ್ತಮ್ ಅಪರೋಕ್ಷೇಣ ದರ್ಶನಂ ವಿಷ್ಣುಶ್ರಯಂ ಸುಖಂ ನಿತ್ಯಂ ಗಮಯೇತ್ ತತ್ಪ್ರಸಾದ. ಅವೆಲ್ಲ ನಾಳೆ, ಇನ್ನು ನಾಳೆ ಪಾರ್ಟಿ, ನಾಳೆ ಇಲ್ಲ, ನಾಳೆ.